ಯಾರಿಗಪ್ಪ ನಮಗೆ ಕ್ಲಾಸ್ ಕೊಡ್ತೈತಿ ಇದು ಹೊಳಿವಲ್ಲಲ್ಲ ನಮಗೆ. ನಾವು ತಿಳ್ಕೊಂಡು ವಸ್ತುಗಳು ನಮಗೆ ದುಃಖ ಕೊಡ್ತಾವ ಅನ್ನೋದು ಎಲ್ಲಿ ತನಕ ನಮಗೆ ಹೊಳಿದಿಲ್ಲ ಅಲ್ಲಿ ತನಕ ಇದ್ರ ಮ್ಯಾಗಿನ ವ್ಯಾಮೋಹ ಹೋಗೋದಿಲ್ಲ ನಮಗೆ. ಇದರಿಂದನೇ ಸುಖ ಅನ್ನೋ ತಿಳುವಳಿಕೆ. ವಿವೇಕ ಇಲ್ಲದಕ್ಕೆ ಇವು ಸುಖರೂಪನ ಅನಿಸ್ತಾವ, ಇವಾಗ ಖರೆ ಅಂತ ಅನಿಸ್ತಾವ. ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಆಗೈತೆ ನಮಗೆ ಇಷ್ಟು ದಿನ ಹೇಳೋದು ಕೇಳೋದು ಮಾಡೇವಿ, ಯಾರಿಗೆ ಆಗೈತಿ ಹೇಳ್ರಿ? ಬರೀ ಹೇಳಕ್ಕೆ ಕೇಳಕ್ಕೆ ಅಷ್ಟೇ ಆಗೈತಿ. ಅದನ್ನ ಅನುಭವಕ್ಕೆ ತಗೊಂಡು ಹಿಂದೆ ಸರ್ಕೋಬೇಕು ಅನ್ನೋ ಎಷ್ಟು ಮಂದಿ ಇದ್ರಿ ಯಾರು? ಇದಕ್ಕೆ ಅದನ್ನ ಬಿಟ್ಟಾಗ ಲಾಭ. ನಾವು ಹಿಡ್ಕೊಂಡ್ರೆ ನಾವು ಹೇಳೋದು ಕೇಳೋದು ಮಾಡ್ತೇವೆ. ಕೇಳಕ್ಕೆ ಅಷ್ಟೇ. ಇದೊಂದು ದಂಧೆಗೆ ಆಗ್ಬಿಟ್ಟೈತೆ ನಮ್ಗೆ ಉದ್ಯೋಗ. ಹೌದಿಲ್ಲ? ಇನ್ನೊಬ್ಬರಿಗೆ ಹೇಳ್ಬೇಕು. ನಮಗ ನೀ ಬಿಟ್ಟೇನು, ಇನ್ನೊಬ್ಬರಿಗೆ ಹೇಳೋ ನೀ ಬಿಡು ಮೊದಲು. ಹೌದಿಲ್ಲ? ನೀ ಅದು ಬಿಟ್ಟು ಅದನ್ನ ಹೋಗ್ತು ಖಾತ್ರಿ ಮಾಡ್ಕೋದು. ನಿನಗೆ ನಂಬಿಕಿಲ್ಲ ಯಾಕ್ರಿ? ಇನ್ನೊಬ್ಬರಿಗೆ ನಂಬು ಅಂತ ಹೇಳ್ತೀವಿ. ಹೌದಿಲ್ಲ? ನಿನ್ನಲ್ಲಿ ನಿನಗೆ ನಂಬಿಕಿಲ್ಲ ಅಲ್ವ? ಅದಕ್ಕೆ ನಿನ್ನನ್ನು ನೀ ನಂಬು. ನಿನ್ನಲ್ಲಿ ಶ್ರದ್ಧೆ ನಿನಗಿರ್ಲಿ ಮೊದಲು. ಇದ್ದದ್ದ ವಸ್ತು ನೀನು, ಅನ್ಯವಾಗಿ ಇಲ್ಲದ್ದು ಹುಡುಕಾಕೊಂತೀನಿ ಇಲ್ಲದ್ದು. ಅದು ಐತೋ ಇಲ್ಲೋ ಇಲ್ಲದ್ದು ಕಲ್ಪಿಸ್ಕೊಂಡು ಕುಂತೀಯಲ್ಲ ಮಗ. ಜರ ದೇವ್ರು ಅದಾನ ಅಂತೀರೋ ಇಲ್ಲ ಅಂತೀರೋ ನೀವು? ನೀ ಅದಿಯಲ್ಲೋ ನೋಡ್ಕೊ ಅಂದ್ರ ಜರ. ನೀ ಅದೇನು ಇಲ್ಲೋ ಅಂತ. ನೀ ಅದೇ ನಾ ಅದೇನ್ರಿ, ನೀ ಹೆಂಗ ಅದಿ ಹಂಗ? ಎಚ್ಚರಿಕೆ ಆಗಿಂದ ಕಾಯಮೋ, ಏನ್ ಕನಸಿನಾಗಿಂದ ಕಾಯಮೋ, ನಿದ್ದೆ ಆಗಿಂದ ಕಾಯಮೋ? ನಿದ್ದೆ ಆಗಿದ್ದದ್ದು ಎಚ್ಚರಿಕೆ ಆಗಿದ್ದದ್ದು ಕನಸಿನಾಗಿಲ್ಲ, ಕನಸಿನಾಗಿದ್ದದ್ದು ಎಚ್ಚರಿಕೆ ಒಳಗಿಲ್ಲ, ಇವೆರಡು ನಿದ್ದೆ ಒಳಗಿಲ್ಲ. ಆದ್ರೂ ನೀ ಅದಿ. ನಾ ಹೆಂಗದಿ ನೋಡ್ಕೋ. ದೇವರ ಅದಾನೋ ಇಲ್ಲೋ ಅನ್ನೋ ನಿನಗೆ ಅದಕ್ಕೆ ಬೇಕಾಗೈತಿ. ನೀ ಅದಿ ಎಲ್ಲೋ ನೋಡ್ಕೋ. ಇದ ಗದ್ದಲ್ಗೆ ಆ ಗದ್ದಲ ಎದಕ್ಕೆ ಬೇಕಾಯ್ತು ನಿನಗೆ? ನೀ ಅದಿ ಎಲ್ಲೋ ಮೊದಲು ನೋಡ್ಕೊ. ಇದು ಹೊಳಿಬೇಕಲ್ಲ ನಮ್ಗೆ. ನಮ್ಮಲ್ಲಿ ನಮಗೆ ನಂಬಿಕಿಲ್ಲ. ನಮ್ಗೆ ಯಾವಾಗಲೂ ಇರಾವ್ ನೀನು. ದೇವರು ದಿಂಡ್ರು ಅನ್ನೋ ಎಲ್ಲ ಒಂದು ಎಚ್ಚರಿಕೆಯಾಗ ಅಷ್ಟೇ ನೀ ಕಲ್ಪಿಸ್ಕೊಂಡಿ. ನೀ ಕಾಯಮ ದೇವ್ರ ಕಾಯಮ ಅಂದ್ರೆ ನೀನ್ ತಪ್ಪು ತಿಳುವಳಿಕೆ ಮಾಡ್ಕೊಂಡು ತೋರ್ ಎಡಗುದ್ ನಾನು ಅಂತ ತಿಳ್ಕೊಂಡೆ ನಾ ಹೆಂಗ್ ಕಾಯಮ್ರಿ ಅಂತೀನಿ. ಸರಿಯಾದ ತಿಳುವಳಿಕೆ ಮಾಡ್ಕೊ. ನೀ ಯಾರು ಅನ್ನೋದು ಸರಿಯಾದ ನೀ ತಿಳುವಳಿಕೆ ಮಾಡ್ಕೊಂಡು ನೀ ಯಾವಾಗಲೂ ಇದ್ದ ವಸ್ತು ನೀ ಇಲ್ಲದಂಗೆ ಯಾವಾಗ ಕೇಳ. ನಿನ್ನಿಂದ ಅರಿಸ್ಗಳು ಏನದಾವಲ್ಲ, ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲ ತೋರ್ ಎಡಗ್ತವ. ನಿನಗೆ ವಿಷಯವಾದ ಕದದಿಂದ ನಿನಗೆ ಅನ್ಯವಾಗಿ ಅದಾವ. ಅವು ನೀ ಹಂಗಕ್ಕೆ ಅವು ನಾನಂತ ಹಿಡ್ಕೊಂಡು ಕುಂತೀಯ. ಅವನು ಅದ್ರ ಮ್ಯಾಗ ಮೋಹ ಇಟ್ಕೊಂಡು ಕುಂತೀಯಲ್ಲ. ನೀನ್ ಅಲ್ಲದನ್ನ ನೀನಂತ ತಿಳ್ಕೊಂಡು ಅದ್ರ ಮ್ಯಾಗಿನ ಮೋಹ ಅವ ನಿನ್ನ ಬಂಧನಕ್ಕೆ ಹಾಕಿದ್ದೀನಿ. ನೀನ್ ಅಲ್ಲದನ್ನ ನೀನ್ ಅಲ್ಲ ಅಂತ ತಿಳಿದ ಎಲ್ಲಿ ಮಠ ನೀ ಕೈ ಬಿಡುದಿಲ್ಲ ಅಲ್ಲಿ ತನಕ ನಿನಗೆ ಬಂಧನ ತಪ್ಪುದಿಲ್ಲ. ತಾನಲ್ಲದನ್ನೆಲ್ಲ ಕೈ ಬಿಟ್ಟಾಗ ನಿನಗೆ ಬಿಡುಗಡೆ, ಬಂಧನದಿಂದ ಬಿಡುಗಡೆ ಆಕೈತಿ. ಅದಕ್ಕೆ ಮೋಕ್ಷ ಅಂತಾರ. ಯಾವಾಗ ಅದನ್ನು ಬಿಡ್ತೀಯಲ್ಲ, ನೀನಲ್ಲದ ಭಾವನೆಗಳನ್ನೆಲ್ಲ ಕೈ ಯಾವಾಗ ಬಿಡ್ತೀಯ ಯಾವಾಗ ನೀನು ಮುಕ್ತ ಆಗ್ತಿ, ಬಂಧನದಿಂದ ಬಿಡುಗಡೆ ಆಕಿ. ಹಿಡ್ಕೊಂಡು ಕುಂತು ಬಿಟ್ಟಿ ಅವನ್ನೆಲ್ಲ ಗಟ್ಟಿಯಾಗಿ. ಯಾವುದನ್ನು ಅಲ್ಲದನ್ನು ಹಿಡ್ಕೊಂಡು ಕುಂತದ್ದು ಎಲ್ಲ ದುಃಖಕ್ಕೆ ಮೂಲ ಕಾರಣ. ಇದನ್ನ ನಿನಗೆ ಗೊತ್ತಿಲ್ಲದಕ್ಕೆ ನೀ ಅಲ್ಲದನ್ನು ನೀನಂತ ಹಿಡ್ಕೊಂಡು ಕುಂತಿ. ಅದಕ್ಕೆ ಮೊದಲು ನಿನ್ನನ್ನು ನೀ ತಿಳ್ಕೊ. ಮೊದಲ ನೀನು ಯಾರು, ನಿಜವಾದ ನೀನು ಯಾರು ಅನ್ನೋದನ್ನ ತಿಳ್ಕೊ. ಅದಕ್ಕಾಗಿ ಐತಿದೆಲ್ಲ ಅಧ್ಯಾತ್ಮದ ವ್ಯವಸಾಯ. ಹೇಳುವುದು ಕೇಳುವುದು ಯಾರು, ಅದರ ಸಂಬಂಧ ನಿನ್ನ ಬಗ್ಗೆನೇ. ವೇದಗಳು, ಉಪನಿಷತ್ತುಗಳು, ಗುರುಗಳು ಇದರ ಬಗ್ಗೆನೇ ಎಚ್ಚರಿಕೆ ಕೊಡ್ತಾರೆ. ನಿನ್ನ ನಿಜಾನುಸರಣದಿ ಮುನ್ನಿಪ್ಪದು ವೇದ, ದೈವ, ಗುರು. ನಿನ್ನ ಬಗ್ಗೆನೇ ನೆನಪು ಮಾಡ್ಕೊ. ಅನ್ಯದ್ರ ನೆನಪು ಮಾಡಿ ಲಾಭ ಏನೇನು? ಅದಕ್ಕೆ ಅನ್ಯ ಚಿಂತನ ಮಾಡೋದ್ರಿಂದ ಯಾವ ಲಾಭ ಇಲ್ಲ. ಯಾವಾಗಲೂ ನಿದ್ದೆ ಬರುವವರೆಗೂ, ಸಾವು ಬರುವವರೆಗೂ
ತನ್ನ ಚಿಂತನೆ ಆತ್ಮಚಿಂತನೆಯನ್ನು ಬಿಟ್ಟು ಅನ್ಯ ಚಿಂತನೆಯನ್ನು ಮಾಡಬಾರ್ದು ಅಂತ ಭಾರತ ವೇದಗಳು ಉಪನಿಷತ್ತುಗಳು ಅನುಭವಿಗಳು ಎಚ್ಚರಿಕೆ ಕೊಡುವಂತ ಬಂದಾಗ ನಿನ್ನ ಯಾವಾಗ ನೀ ಮರಿತಿ ಯಾವಾಗ ದುಃಖ ಶುರುವಾತ. ಮರುವಿಯೊಳಗ ನಿನಗೆ ದುಃಖದ ಅಜ್ಞಾನದಿಂದ ನಿನಗೆ ದುಃಖ ಆಗಿದೆ. ಎದ್ರ ಬಗ್ಗೆ ನಿನ್ನ ಬಗ್ಗೆ ನಿನಗೆ ಅಜ್ಞಾನ. ನೀ ಯಾರದ ಅವರು ನಿನಗಿದ್ರೆ ದುಃಖನ ಇರೋದೇ ಇಲ್ಲ. ಯಾವಾಗಲೂ ದುಃಖ ಸುಖದಿಂದ ಇರ್ಬೇಕನ್ನೋಂಗಿದ್ರೆ ನಿನ್ನ ಕಡೆ ಸದಾ ನಿನ್ನ ಇರುವಿನ ಎಚ್ಚರಿಕೆ ಹೋಗಿದೆ. ಒಮ್ಮೆ ಅದರ ನೆನಪಾತಂದ್ರೆ ಅಜ್ಞಾನ ಅನ್ನೋದು ನಿನ್ನ ಸನೇಕ ಬರೋದಿಲ್ಲ. ಜ್ಞಾನ ಹುಟ್ಟಿತಿ ಅಂದ್ರೆ ಅಜ್ಞಾನ ಉದಯ ಆಗುವುದಿಲ್ಲ, ಸತ್ತು ಹೋಗ್ತದೆ. ಅಜ್ಞಾನ ಒಮ್ಮೆ ಸತ್ಯ ಅಂದ್ರೆ ಅದು ಹುಟ್ಟುವುದಿಲ್ಲ, ಜ್ಞಾನ ಹುಟ್ಟಿತಿ ಅಂದ್ರೆ ಅದು ಸಾಯುವುದಿಲ್ಲ ಅಂತ. ಅದಕ್ಕೆ ನಿನ್ನ ಬಗ್ಗೆ ತಿಳುವಳಿಕೆ ಗಟ್ಟಿ ಮಾಡ್ಕೋದು. ಅದಕ್ಕಾಗಿ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಪ್ರಯತ್ನ ಮಾಡಬೇಕಾಗಿದೆ. ನಿಜವಾದ ನಾನು ಯಾರು? ಇದ ಮನುಷ್ಯನ ಜನ್ಮದ ಲಾಭ, ಮನುಷ್ಯ ಕುಲದ ಜನನದ ಲಾಭ. ಇದಕ್ಕಾಗಿ ಪ್ರಯತ್ನ ಮಾಡಬೇಕು. ಅಂದ್ರೆ ಮನುಷ್ಯನ ಜನ್ಮಕ್ಕೆ ಬಂದದ್ದು ಸಾರ್ಥಕ. ಬರೀ ತೋರೆಡುವಂಥ ವಸ್ತುಗಳು ಹೌದಲ್ಲ, ಅವು ನಿನ್ನೆವು ಇವತ್ತಿಲ್ಲ, ಇವತ್ತಿನ ನಾವಿಲ್ಲ. ಅವನು ನಂಬಬೇಡ, ಅಸ್ಥಿರವಾದದ್ದು ಅದು. ಎಲ್ಲ ಶರೀರ ಮೊದಲು ಮಾಡ್ಕೊಂಡು ಎಲ್ಲ ತೋರಿಕೆ ವಸ್ತುಗಳು ಏನದವ ಅವು ಅಸ್ಥಿರವಾದದ್ದು, ನಂಬಬೇಡ. ನಂಬಿದ್ರೆ ದುಃಖ ಅಂತೀವಿ, ಕಟ್ಟಿಟ್ಟು ಬುತ್ತಿನ ನೀನು. ದುಃಖರಹಿತ ಆಗ್ಬೇಕನ್ನೋಂಗಿದ್ರೆ ಈ ಬಾಹ್ಯ ವಸ್ತುಗಳನ್ನು ನಂಬಬೇಡ, ಅವಲಂಬನ ಮಾಡಬೇಡ. ಇದನ್ನು ಅವಲಂಬನ ಮಾಡಿದವ್ರು ಯಾರು ಆರಾಮದಾರ ಹೇಳ್ರಿ? ಇವು ನಾನು ನನ್ನ ಅಂತ ಯಾರವರ ಸಾಮಾನು ನಾನು ನಂದು ಅಂತೆಲ್ಲ, ಯಾರದರ ಮನಿ ನಾನು ಮನಿ ಅಂತ ಅದ್ರ ಯಾರ ಬಿಟ್ಟ ಶರೀರ ನನ್ನ ಶರೀರ ಅಂತೆಲ್ಲ. ನಿನಗೆ ಉಪಯೋಗಕ್ಕೆ ತಗೋ ಅದನ್ನ. ಸಾಧನ ಮಾಡಕ ಶರೀರ ನಿನಗೆ ಬಂದೈತಿ. ನಿನ್ನ ನಿಜವನ್ನು ನೀ ತಿಳ್ಕೊಳಿಕ್ಕೆ ಈ ಶರೀರ ಐತಿ. ಬರೀ ಆ ವಿಷಯ ಸಂಗ್ರಹ ವಿಷಯ ಭೋಗ ಮಾಡಕ್ಕಲ್ಲ, ಅದ್ರಾಗ ಕಾಲ ಕಳ್ಸತ್ವಾರ ಅದಕ್ಕೆ ಬಂತು. ಗೊತ್ತಿಲ್ಲದಕ್ಕೆ ಮಾಡಿದಿ ಬಿಡ ಇಷ್ಟು ದಿನ. ಇನ್ನು ಮ್ಯಾಗಾರ ಇದನ್ನ ಹೆಂಗ್ ಉಪಯೋಗ ಮಾಡ್ಬೇಕು ಅನ್ನೋದು ಎಚ್ಚರಗೊಳಿಸಿದ್ರು ಎಚ್ಚರ ಆಗ್ತಾ ಇಲ್ಲಲ್ರಿ. ಇದು ತೋರಿಸಿದ್ರು ಇರಾಗ್ತಾ ಇರಲಿಲ್ಲಲ್ಲ. ಎದಕ್ಕೆ ಉಪಯೋಗ ಮಾಡ್ಕೊಂಡ್ರಿ ಅವರು ಮಹಾತ್ಮರು? ಬರೀ ವಿಷಯ ಸಂಗ್ರಹ ವಿಷಯ ಭೋಗಕ್ಕಾಗಿ ಉಪಯೋಗ ಮಾಡಿದ್ರು. ಮತ್ತ ಹೇಳ್ಸ್ತತಿ ವಾಸನ ಏನದಾವ ನೋಡ್ರಿ, ಮತ್ತು ಅದನ್ನ ಮಾಡಕ್ ಹಸ್ತತಿ. ನಮ್ಗೆ ಬೇಕಾದಂಗೆ ಇದು ಹೇಳ್ತೈತಿ ಕೇಳ್ತೈತಿ ಅಂದ್ರೆ ವಾಸನ ಹೋಗುದಿಲ್ಲ. ಮಂದಿಗೆ ಹೇಳಕ್ ಅಷ್ಟ ಆಕೈತಿ ಹೌದಿಲ್ಲ? ತಾನು ಚಾಳಿ ಬಿಡುದಿಲ್ಲ ಅದು. ಮತ್ತು ಕಲ್ತು ಚಾಳಿ ಕಲ್ಲು ಹಾಕಿರು ಹೋಗುಲ್ಲ ಅಂತ. ಹಂಗೆ ಮತ್ತು ಎಂದಿನಂತೆ ಅದ ವ್ಯವಹಾರದಾಗ ತೊಡಗ್ತೈತಿ. ಅಂದಾಗಿ ನಮಗಿದು ಕಠಿಣ ಆಗೈತಿ. ಇಷ್ಟ ಬಿಡೋದು, ಬದಲಾವಣೆ ಆಗ್ಬೇಕು, ಪರಿವರ್ತನೆ ಆಗಬೇಕು. ನಿತ್ಯ ನಾವು ಇದನ್ನ ಸರಿಯಾಗಿ ಇದನ್ನು ಕೇಳೋದ್ರಿಂದ ನಿನಗೆ ಪರಿವರ್ತನೆ ಆಕೈತಿ. ನಂಬಿಕೆ ಇಟ್ಟು ಶ್ರದ್ಧೆಯಿಂದ ಕೇಳಿದ್ದನ್ನು ಮನನ ಮಾಡಿ ಅದ ಗಟ್ಟಿ, ಅದ ವಿಚಾರಣೆಯಲ್ಲಿ ಗಟ್ಟಿ ಆತಂದ್ರೆ ನಿನ್ನ ಮೊದಲಿನ ತಪ್ಪು ತಿಳುವಳಿಕೆ ಎಲ್ಲ ಕಡಿಮೆ ಕೋಂತ ಬರ್ತೈತಿ. ಅವಾಗ ದುಃಖ ರಹಿತ ಆಗಿರ್ಲಿಕ್ಕೆ ಬರ್ತದೆ ನಿನಗೆ. ಮತ್ತು ಎಂದಿನಂತೆ ಹಂಗ ಐತಿ ಅಂದ್ರೆ ಸರಿಯಾಗಿದ್ರೆ ಕೇಳಿಲ್ಲ, ನೀನು ಮನನ ಮಾಡಿಲ್ಲ, ಅದಕ್ಕೆ ಕಾರಣ. ನಾವು ಕೇಳೇವಳ್ರಿ ಅಂತ ಸುಳ ಕೇಳಿದ್ದ ನಿನಗೆ ಯಾಕೆ ಹಿಂಗಿರ್ತಿದ್ದು? ಯಾಕ್ರಿ ಹೊಳ್ಳಿ ನೆನಪು ಮಾಡ್ತೀಯ ಇದನ್ನ? ಕೇಳಿದ್ದನ್ನ ಇಲ್ಲೇ ಬಿಟ್ಟು ಬಿಡ್ತಿ. ಎಲ್ಲಿ ಇದನ್ನ ತಗೋಬೇಕಪ್ಪ ನೋಡಪ್ಪ ನೀನು ರೋಗ ಹೋಗೋ ಮಟ ಅಂತ ಔಷಧ ಕೊಟ್ಟಿರ್ತಾರೆ ಡಾಕ್ಟರ್. ಅದನ್ನು ಓದವನು ಅಲ್ಲೇ ತಲೆಮುಂಗಿ ಇಟ್ಕೊಂಡು ಮಕ್ಕೊಂಬಿಡ. ಹೊಳ್ಳಿ ನೆನಪು ಮತ್ತೆ ದವಾಖಾನಿಗೆ ಬಂದ ತುಗಾಕತ್ತಿಲ್ಲ, ಹಂಗ ಐತಿ ನೆನಪ ಇಲ್ಲ, ಹೆಂಗ ಹೋಗ್ಬೇಕು ಹೇಳ? ಭಾಳ ಕಠಿಣ ಅದ ಹೊಳ್ಳಿದನ್ನು ತಿರುಗಿ ನೆನಪು ಮಾಡೋದು. ಯಾಕೆ ಅಂಥ ವಾತಾವರಣ ಐತೆ ಅಲ್ಲಿ, ನೆನಪು ಮಾಡ್ಲಿಕ್ಕೆ ಅವಕಾಶ ಕೊಡೋದಿಲ್ಲ ಅವರು. ಅಂಥ ವಾತಾವರಣದೊಳಗೆ ನಾವು ಇರ್ತೀವಿ. ಅಂಥ ಸಂಘ, ಅದ್ರ ಪ್ರಭಾವ ಭಾಳ ಐತಿ ಅದಿಲ್ಲ? ಜಡಬುದ್ಧಿ ಜಡಸಂಘದ ಪ್ರಭಾವ ನಮ್ಮನ್ನು ಇದನ್ನ ನೆನಪು ಮಾಡ್ಲಿಕ್ಕೆ ಅವಕಾಶನ ಕೊಡೋದಿಲ್ಲ. ಅಂಥದ್ರಾಗ ನಾವು ಅದೇವು ದಿನ ಆದ ವಾಸ. ಅದಕ್ಕೆ ಆ ಸ್ಥಾನವನ್ನು ನಾವು ಬಿಡಬೇಕಾಗ್ತದೆ. ಅಭ್ಯಾಸ ದಶೆಯೊಳಗೆ ಜಡಬುದ್ಧಿ ಜಡಸಂಘವನ್ನು ಬಿಟ್ಟಾಗ ಇದನ್ನು ನೆನಪು ಮಾಡ್ಕೊಳಕ್ ಬರ್ತೈತೆ ನಮಗೆ. ಅದ ಪ್ರಭಾವಕ್ಕೊಳಗಾಗ್ಬಿಡ್ತೀವಿ ನಾವು. ತನ್ನಂಗ ಮಾಡ್ಕೊತೈತೆ ಅದು. ಯಾರ ಸಂಘ ನೀವು ಮಾಡ್ತೀವಿ ಅದು ತನ್ನಂಗ ಹೇಳ್ಕೊಂಬಿಡ್ತೀವಿ.
ಅದಕ್ಕೆ ಅಭ್ಯಾಸಿಗೆ ಮೊದಲಿಗೆ ಜಡ ಬುದ್ಧಿ ಜಡ ಸಂಘವನ್ನು ಕೈ ಬಿಡಬೇಕು. ಬಿಡದ ಹೊರತು ನಿಮ್ಮಪ್ಪ ಸತ್ತ ನಿಮ್ಮವ್ವ ಗುಂಡು ಕುಂತ್ರು ಇದು ಹತ್ತುದಿಲ್ಲ ಅಂತಿದ್ರು. ಜಡ ಬುದ್ಧಿ ಜಡ ಸಂಘವನ್ನು ನೀವು ಬಿಡಬೇಕು. ಅದ ಭಾವ. ಜಡ ಬುದ್ಧಿ ಜಡ ಸಂಘ ಬಿಡದ ಹೊರತ ಇದು ನಿನಗೆ ಉಳಿದನೇ ಇಲ್ಲ. ಎಲ್ಲ ಇಲ್ಲಿ ಎಲ್ಲ ನೂತದ್ದೆಲ್ಲ ಮತ್ತು ಹಂಜಿ ಮಾಡಿಬಿಡ್ತೇವೆ. ನೆನಪ ಉಳಿದಿಲ್ರಿ ಅಲ್ಲಿ. ಆದ್ರೆ ಬೇರ್ತೆ ಅಂದ್ರೆ ನೀವು ಪೂರ್ಣ ಸ್ಥಿತಿಯನ್ನು ಹೊಂದುವವರೆಗೂ ಬಹಳ ಎಚ್ಚರದಿಂದ ಇರಬೇಕು. ಅಂತಹ ಸಂಘ ಯಾವಾಗಲೂ ಅಂತಹ ಮಹಾತ್ಮರ ಸಂಘ ಅದು ಬೇಕು. ಸಂತರ ಸಂಘ, ಅನುಭವಿಗಳ ಸಂಘ ಯಾವಾಗಲೂ ಬೇಕು ನಮಗೆ. ಅಂದ್ರೆ ಏನಾರ ಇದು ಗಟ್ಟಿ ಆಕೈತಿ ನೋಡಿ, ಇಲ್ಲ ಅಂದ್ರೆ ಅದು ಕಠಿಣ. ಏನ್ ಸಂಘ ಇಲ್ಲದಕ್ಕೆ ನಮಗೆ ಇದು ಕಠಿಣ ಆಗೈತಿ ಇಷ್ಟ. ಇಂಥ ಜಡಬುದ್ಧಿ ಜಡಸಂಘದಾಗಿ ಅದೇವಲ್ಲ, ಅದಕ್ಕೆ ನಮಗೆ ತಿಳಿಲಂಗಾಗೈತಿ. ಪರಿಸರನ ಅಂತದೈತಿ. ಮನೆಯ ತಂದೆ ತಾಯಿನೂ ಅಂತವ್ರಿಲ್ಲ. ಹೌದಿಲ್ಲ? ಸುತ್ತಮುತ್ತಲು ಪರಿಸರ ಐತೆ, ಅದನ್ನ ನೆನಪಿ ತಂದು ಕೊಡೋರು. ನಿಮ್ಮಪ್ಪ ನಿಮ್ಮವ್ವ ನೆನಪಿ ತಂದು ಕೊಡ್ತಾರೆ ಇದನ್ನ. ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ. ಅಂತ ತಂದೆ ತಾಯಿಗಳೇ ಯಾರು? ಅಂತ ಬಂಧು ಬಳಗ, ಗಂಡ ಹೆಂಡತಿ ಅಂತವ್ರು ಅದಾರ ನಿನಗೆ? ಅಂತವ್ರು ಬೀಗರು ಬಿಜ್ಜರು ಅದಾರ? ಯಾಜ್ಞವಲ್ಕರ ಗತೆ ಗಂಡಂದಿರಿ ಯಾರ್ದ? ಸಿಕ್ಕಿದ್ದುಜೇರ ನೀವು ಚುಡಾಲ ರಾಣಿ ಗತೆ ಹೆಂಡಂದಿರಿ ಯಾರ್ದ? ಕೃಷ್ಣನ ಗತೆ ಬೀಗ್ರ ಯಾರ್ದಾರ? ಯಾಕ್ರಿ ಯಾರದಾರ? ಹಂಗ ನೆನಪಿ ತಂದು ಕೊಡೋರು ಬಂಧು ಬಳಗ ಯಾರದಾರ? ಪರಿಸರನ ಹಂಗಾಗೈತಿ. ಎಲ್ಲಿ ಉದ್ಧಾರ ಅವಾಗ ಕೇಳ? ನೀನು ವಿಚಾರ ಮಾಡೋ ಸಾಮರ್ಥ್ಯ ನಿನಗಿಲ್ಲ, ಮನೆಯೊಳಗೂ ಇಲ್ಲ, ಸುತ್ತು ಕಡೆ ಇಲ್ಲ. ಶನಿಪಾದ ಕೈತಿ ಅಂದ್ರೆ ಆ ರೋಗಿ ಯಾವ ದವಾಖಾನಿಗೆ ಯಾವ ಡಾಕ್ಟರು ಹೇಳೋದು ಔಷಧ ನಾಟುದಿಲ್ಲ, ಉದ್ಧಾರ ಆಗುದಿಲ್ಲ. ಹಂಗ ಶನಿಪಾದ ಕೈತೈತಿ ನಮಗೆ. ಎಲ್ಲಿ ಚಾನ್ಸೇ ಇಲ್ಲ ಅಲ್ಲಿ. ಮತ್ತು ಅಲ್ಲೇ ಹೋಗುತ್ತಪ್ಪ, ಬೀಳುದ ಕೂಲೆ ಮತ್ತು ಅಲ್ಲೇ ರಾಡ್ಯಾಗ ಬೀಳ್ತೈತಿ. ಒಂದ್ ಈಟ ಅದನ್ನ ಬಿಟ್ಟು ಇದ ನೆನವನೆ ಆಗಿದ್ರೆ ಇದು ಗಟ್ಟಿ ಹಾಕಿತ್ತು. ಇದು ಗಟ್ಟಿ ಯಾಕೈತಿ ಅನ್ನೋರಾಗ ಕೇಳಿದ್ದನ ಮನೆಗೆ ಹೋಗೋರಾಗ ಮರ್ತು ಮತ್ತು ಅದ್ರಾಗ ಬಿದ್ಬಿಡ್ತು. ಯಾಮೋದ ಅವ್ರು ಏನ್ ಮಾಡಿದ್ರಿ, ಇವ್ರು ಏನ್ ಮಾಡಿದ್ರು, ಊರು ಸಾಬರಿ. ಯಾಕ್ರಿ ಇದು ಏನು ಮಾಡೋದಿಲ್ಲ ಅಂದ್ರೆ ಊರು ಸಾಬರಿಯಾಗ ಇರ್ತೈತಿ ಬರೀ. ಅದು ಉದ್ಯೋಗದ್ದು ಬಾಳ್ಯಾಗ ಬಿಡ್ಕೊಂತಿರ್ತಾವ. ಹೌದಿಲ್ಲ? ಇದು ಖಾಲಿ ಐತಿ ಅಂದ್ರು ಇದು ಏನ್ ಇಲ್ಲದ ಉಸಾಬರಿ ಹೋಗಿದಕ್ಕೆ. ಏನ್ ಇಲ್ಲದಲ್ಲಿ ಇದು ತಲೆ ತುಂಬ್ಕೊಂಡೈತಿ ಕಸ ಎಲ್ಲ. ನೆಮ್ಮದಿ ಏರಿ ಬರ್ಬೇಕ್ರಿ ನಿಮಗೆ. ಏನ್ ಇಲ್ಲೇ ಕುಂಡಿರ್ಬೇಕಪ್ಪ, ಏನೋ ಶರೀರ ಅನ್ನ ಹಾಕಿ ಮತ್ತು ಇಲ್ಲೇ ಬಂದು ಕುಂಡಿರ್ಬೇಕು, ಅದ ನೆನಪಿನಾಗ ಉಳ್ಕೋಬೇಕು ಅನ್ನೋದು ಐತೆ ನಿನಗೆ ಬುದ್ಧಿ. ಅದನ್ನ ನೋಡಲೇ ನಿನಗೆ ಸಮಾಧಾನ ಆಗೋದಿಲ್ಲ. ಯಾರು ಹೋದ್ರು ಯಾರು ಬಂದ್ರು ಲೆಕ್ಕ ತಗೋಬೇಕಲ್ಲ. ಯಾಕ್ರಿ ಆ ಲೆಕ್ಕ ಹಾಕ್ಬೇಕಲ್ಲ ಅಲ್ಲಿ ಹೋಗಿ. ಅದನ್ನ ಬರೆದಿಡವ್ರೆ ಅದು. ಹೌದಿಲ್ಲ? ಅದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀವಿ ಮಾಹಿತಿ. ಆ ಮಾಹಿತಿ ಅದರಿಂದ ನಿನಗೆ ಏನ್ ಲಾಭ ಐತಿ? ನಿನ್ನ ಬಗ್ಗೆ ಹೇಳೋದು ಕೇಳೋದು ಬಿಟ್ಟು ಕಾರ ಅನ್ಯ ಚಿಂತನ ಮಾಡೋದ್ರಾಗ ಏನ್ ಲಾಭ ಐತಪ್ಪ? ಅದ್ರಾಗ ಕಾಲ್ ಕಳ್ಸತ್ತು ಅದೆಲ್ಲ. ನಿನ್ನ ಆಯುಷ್ಯ ಎಲ್ಲ ಇದಕ್ಕಾಗ ಹೋಯ್ತು. ನಾನು ಇಲ್ಲೇ ಕೇಳ್ತೇನ್ರಿ ಅಂತದ್ದೇ ಹೋದ ಅಲ್ಲಿ ಲೆಕ್ಕ ಬರ್ಯಾಕ ಹೋದೆ ಅಲ್ಲಿ. ಹೌದಿಲ್ಲ? ಯಾವ ಎತ್ತುಗಳು ಹೋದವು, ಯಾವ ಗಾಡಿ ಹೋತು, ಯಾವ ಮಂದಿ ಹೋತು. ಇಲ್ಲಿ ಈ ಕಡೆ ಎಷ್ಟು ಮಂದಿ ಆದ್ರು, ಈ ಕಡೆ ಎಷ್ಟು ಮಂದಿ ಆದ್ರು, ಬರೇ ಇದ. ನನ್ನ ಜೀವನ ಎಲ್ಲ ಇದ್ರಾಗ ಹೋಗ್ತಲ್ಲ. ಆವಿಷ್ಯ ಸುಳ್ಳ ಮುದುಕಾಗಿ ಮೆರೆದೆಲ್ಲ ಚೀ ಹುಚ್ಚು ಮರುಳಿ. ಬರೇ ಇದ ಆತಲ್ಲ. ನೀ ಏನು ಮಾಡ್ಲಿಲ್ಲ ಅಂದ್ರೆ ಇದನ್ನ ಮಾಡಕೈತಿ ಅಲ್ವ ನೀನು. ಎಂದ ನಿನಗೆ ಉದ್ಧಾರ ಆಗುದು? ನೀನು ನೆನಪಿಗೆ ಸುಧಾ ಬರಬಾರ್ದು ನಿನಗೆ. ಅನ್ಯ ಭಾವನೆಗಳ ಬರದಂಗೆ ಯಾವಾಗಲೂ ಆತ್ಮಭಾವದೊಳಗೆ ಮನಸ್ಸನ್ನ ನೆಲೆಯಾಗಿ ನಿಲ್ಲಿಸುವಂತ ಪ್ರಯತ್ನ ಎಡೆಬಿಡದೆ ಯಾವಾಗಲೂ ಇದ್ರ ಅಭ್ಯಾಸದಾಗ ತೊಡಗಿದವ ಇನ್ನೊಬ್ರು ಉಸಾಬರಿಗೆ ಹೋಗೋ ಪ್ರಸಂಗನ ಬರುದು. ಅವ್ ಪುರುಷೋತ್ತ ಇಲ್ರಿ ಅವಾಗ. ಊರು ಉಸಾಬರಿ ಏನಪ್ಪ ನಮಗ್ ಗೊತ್ತಾ ಇಲ್ಲ ಬಿಡುತ್ತೆ. ಹೌದಿಲ್ಲ? ಗೊತ್ತೈತಿ ಬಾಯಿ ನನಗೆ ಎಲ್ಲ ಮಾಹಿತಿ ತಗೋ ನೀವು. ಯಾಕೆ ಉದ್ಯೋಗ ಅದನ್ನ ಮಾಡ್ಯ ನಾವು ಮರ್ತು ಬಿಟ್ಟಾನ ತದ್ದನ್ನ ಅದನ್ನ ಹೇಳಂದ್ರೆ ಇಲ್ಲ ಇಲ್ಲ. ಹಂಗ ಕೇಳೇವ್ರಿ ನಾವು. ಹಂಗಾರೆ ಏನ್ ಕೇಳಿ ಹೇಳಂದ್ರೆ ಅದನ್ನ ಹೇಳೋಂಗಿಲ್ಲ. ಹೌದಿಲ್ಲ? ಇದನ್ನ ತೆಗಿ ನೀನು. ಬಾಯಿ ಹೇಳ್ತಾನೆ ಅದನ್ನ ಸುದ್ದಿ ಹೇಳ್ತಾನ. ಮತ್ತ ಅದನ್ನ ಹೇಳಾಕ್ ಬರ್ತೈತಿ, ಇದನ್ನ ಹೇಳಾಕ್ ಯಾಕೆ ಬರುದಿಲ್ಲ? ಹೆಂಗ ಅದನ್ನ ಮಾಡ್ಕೊಂಡಿ ನೋಡು ಮನಸ್ಸು ಕೊಟ್ಟ.
ಇದನ್ನ ಬರ್ಕೊಂಡ್ರು ಹೇಳಕ್ ಬರುವಲ್ಲ ನಮ್ಗೆ. ಹೌದಿಲ್ಲ? ಎಷ್ಟು ನೋಟ್ಬುಕ್ ಬರ್ಕೊಂಡಿ, ಹೊಳ್ಳಿ ತಿರುಗಿ ಅದನ್ನ ನೆನಪಂಬೈತೇನ? ಇಲ್ಲ ಇಲ್ಲ. ಅವನ್ ಬರ್ಕೊಂಡಿರ್ತೇನ, ಏನು ಬರ್ಕೊಂಡಿರ್ತಲ್ಲ ಮತ್ತ ಅದನ್ನ. ಅದ್ ಹೆಂಗ ಅನ್ಬೇಕು? ಯಾಕ್ರಿ? ಊರ್ ಸುದ್ದಿ ಇವನ್ನೆಲ್ಲ ಮಂದಿ ಸುದ್ದಿ ಏನು ಬರ್ಕೊಂಡಿರೋದಿಲ್ಲ ಅದನ್ನ. ಅದನ್ನ ಹೆಂಗ ನೋಡಂಗ? ಅದು ಬೇಕಾಗೈತಿ, ಅದು ಇದು ಬೇಡ ಆಗೈತಿ. ಬೇಡಾದದ್ದನ್ನ ನೆನಪು ಮಾಡೋದಿಲ್ಲ ನಾವು. ಅದಕ್ಕೆ ನಮಗೆ ಇದು ನೆನಪು ಉಳಿಬಾರ್ದು. ಬೇಕಾಗಿಲ್ಲ ಅದು. ಬೇಕಾದತ್ತಂದ್ರೆ ಬೇಕಾದದ್ದು ಹೆಂಗೆ ನೆನಪಿಟ್ಕೋತೀವಿ ನೋಡು. ಒಮ್ಮೆ ಹೇಳಿದ್ರೆ ಸಾಕು, ಹೆಂಡತಿ ಹೆಸರು, ಗಂಡನ ಹೆಸರು, ಸಾಯಿ ಮಠ ನೆನಪು ಹಂಗ ಬರ್ಕೊಂಡಿರ್ತೀನಿ ನಾನು. ಹೆಂಡತಿ ಹೆಸರು, ಗಂಡನ ಹೆಸರು ಎಲ್ಲಾರ ಡೈರ್ಯಾಗ ಬರಿತೀನಿ ತಡಿ ಅಂತೇನೆ, ಬರೀದಿಲ್ಲ ಅದನ್ನ. ಯಾಕ್ರಿ? ಶರೀರ ಹೋದ್ರೂ ಹೋಗಿರೋದಿಲ್ಲ ಅದು ನಿನ್ನ ಹೆಸರು. ಪಿಶಾಚಿ ಹಾಕ್ಸುದ ಇಂಥದ ಹೆಸರು ಅಂತ ಹೇಳ್ತೀವಿ. ಹಂಗ ನೀನ ಇದನ್ನ ಹಂಗ ಕೇಳು ಚಂದಾಗಿ. ವಜ್ರದಾಗ ಗೆರಿ ಹೊಡೆದಂಗ ಆಗ್ಬೇಕು, ನೀರಾಗ ಗೆರಿ ಹೊಡೆದಂಗ ಆಗ್ಬಾರ್ದಂತ. ಒಮ್ಮೆ ಕೇಳು, ನೆರೆ ಕೇಳು, ಕೇಳ್ತದನ ಅರಿ ನೀನ್ ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಚಂದ ಕೇಳು. ಕೇಳಿದ್ದ ನೆನಪಿಟ್ಕೊಂಡ ಮನನ ಮಾಡಾಕತ್ತಿ. ಮನನದ ಅವಧಿ ದೀರ್ಘ ಆದಂಗೆ ಅದು ಗಟ್ಟಿ ಆಕೈತಿ ನಿನಗೆ. ನಿಧಿಧ್ಯಾಸನ ಅದು ಗಟ್ಟಿ ಆದಾಗ ನಿನ್ನ ಭೇಟಿ ಆಕೈತಿ ನಿನಗೆ. ನೀ ಯಾರಿದ್ದೆ ಅನ್ನುವಂಥ ಅನುಭವ, ನಾನೇ ಪರಬ್ರಹ್ಮ ಸ್ವರೂಪ ಇದ್ದೇನೆ, ದೇವರೇ ನಾನಿದ್ದೇನೆ ಅನ್ನೋ ಅನುಭವ ನಿನಗಾಕೈತಿ. ಆ ಪ್ರಯತ್ನ ಮಾಡಿರಾಕೈತಿ. ಹಂಗ ಮಾಡಿ ನಾವು ಮಾಡೀನ ಪ್ರಯತ್ನ. ಕೇಳಿದ್ದನ್ನು ಹೊಳ್ಳಿ ನೆನಪು ಮಾಡೋ ಪ್ರಯತ್ನ ಮಾಡಾಕತ್ತೀಯನ? ಇನ್ನು ಮ್ಯಾಗರ ಇಷ್ಟು ದಿನ ಆದದ್ದಾಗಿತ್ತು. ಇಲ್ಲೇ ಕುತ್ಕೊಂಡು ಇದ ಸ್ಥಾನ, ಇದ ಜಾಗೃತ ಸ್ಥಾನ ಬಿಟ್ಟು ಅಗಲಬಾರದಪ್ಪ. ಇದಲ್ಲೇ ಹೋಗ್ಲಿ ನನ್ನ ಪ್ರಾಣ. ಯಾಕ್ರಿ? ಯಾರು ಏನು ಕರೆದ್ರು ಇಲ್ಲೇ ಬಂದು ನೀವು ಬರೀಪ ಭೇಟಿ ಆಗಕ್ಕ ಅನ್ನುವಂಥ ದೃಢ ಸಂಕಲ್ಪ ಐತೇನ? ನಿಂದ್ರಾನ ನೀ ಟೈಮ್ ನೋಡ್ತಾನ, ಮತ್ತೆ ದೌಡು ಬಿಡು, ಓಡಿ ಹೋಗ್ಕಣ ಅಲ್ಲಿ. ಎಂದ ಆಗ್ಬೇಕು ಹೇಳ್ರಿ? ಮಹಾತ್ಮರೆಲ್ಲ ಹೊರಗಡೆ ಅದರ ಕಡೆ ಲಕ್ಷ ತೆಗೆದ್ರಿಲ್ಲ, ಅದನ್ನ ಪೂರ್ಣ ಮರ್ತರ. ಅದನ್ನು ಸುಖ ಶಾಂತಿ ಬೇಕಾಗಿತ್ತಂದ್ರೆ ಬಿಡ, ಅದನ್ನ ಮೊದಲಿನ ಚಾಳಿ ಎಲ್ಲ ಹೊರಗಿನ ಬಹಿರ್ಮುಖ ವೃತ್ತಿ ಎಲ್ಲ ಬಂದ್ ಮಾಡಿರೋದು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೊಂಡ ಒಳಗ ಆಂತರಿಕವಾಗಿ ಅಭ್ಯಾಸ ಮಾಡಾಕತ್ತು. ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದ್ರು. ಎದ್ರೊಳಗೆ ಲಾಭ ಐತಿ ನೋಡ್ಕೋ. ನೀ ಹೊರಗೆ ಏನಾರು ಮಾಡಿ ಇಷ್ಟು ದಿನ ಮಾಡ್ಕೊಂತ ಬಂದಿಯಲ್ಲ, ಮಂದಿ ಸುದ್ದಿ, ಮಂದಿ ಇದ್ರಾಗ ಕಾಲ್ಗಳ ಏನು ಲಾಭ ಆತ? ಒಂದು ಈಟರ ಲವಲೇಶರ ಅದರಿಂದ ಏನಾರ ಪ್ರಾಫಿಟ್ ಆಗಿದೆ? ಏನೂ ಇಲ್ಲ. ಖಾಲಿ ವೇಳೆ ಕಳೆದಿಲ್ಲ, ಸುಳ್ಳ ವೇಳೆ. ಇದೇ ವೇಳೆ ನಿನ್ನ ಆಯುಷ್ಯದ ವೇಳೆ ನಿನ್ನ ನೆನಪು ಮಾಡೋದ್ರ ಕಳೆದಿದ್ರೆ ಹೆಂಗಾಕಿತ್ತು? ದೊಡ್ಡ ಲಾಭ ಆಕಿತ್ತು. ಅದಕ್ಕೆ ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ, ಮಾನವ ಜನ್ಮ ದೊಡ್ಡದು ಅಂತ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ಕೆಲಸ, ನಿಮ್ಮ ನಿಜವನ್ನ ನೀವು ತಿಳ್ಕೊಳ್ಳುವಂಥ ಕೆಲಸ ಮಾಡ್ರಿ. ಬಾಕಿದು ಏನು ಮಾಡೋದು? ತೋರೆಡಗೋದ್ರ ಬಗ್ಗೆ ಎಷ್ಟೇ ಜ್ಞಾನ ಮಾಡಿಕೊಂಡು ಏನು ಲಾಭ ಇಲ್ಲ. ನೀವು ರಂಜನಾತ್ಮಕವಾದದ್ದೆಲ್ಲ ಹೋಗಿ ನೋಡ್ರಿ. ನಿರಂಜನ ಸ್ಥಿತಿಯನ್ನು ನಾವು ಹೊಂದಬೇಕಾತಂದ್ರೆ ಇಂದ್ರಿಯಗಳಿಗೆ ಗೋಚರ ಆಗೋದೆಲ್ಲ ರಂಜನಾತ್ಮಕ ಅಲ್ಲ. ಮನಸ್ಸಿಗೆ ಮತ್ತು ಇಂದ್ರಿಯಗೆ ಅದು ನಾಶ ಆಗುವುದು. ಅದ್ರ ಕಡೆ ಉದಾಸೀನ ವೈರಾಗ್ಯವನ್ನು ಹೊಂದ. ಅನ್ಯ ಭಾವನೆಗಳನ್ನ ಅಳದ ನಿಂದಾಗ ಅದು ನಿನಗೆ ಅನುಭವ ಬರ್ತೈತಿ. ನಿನ್ನ ಕೆಲಸದಾಗ ನೀ ತೊಡಗಿದೆ ಅಂದ್ರೆ ಇನ್ನೊಬ್ಬರಿಗೆ ಪೀಡಾ ಕೊಡೋ ಪ್ರಸಂಗನ ಬರೋದಿಲ್ಲ. ಇದು ಇನ್ನೊಬ್ಬರಿಗೆ ಪೀಡಾ ಕೊಡದಂಗೆ ಇರ್ಬೇಕಾಗಿತ್ತು ಅಂದ್ರೆ ಯಾವಾಗಲೂ ಆತ್ಮಚಿಂತನದ ತೊಡಗಿ. ಅದನ್ನ ಬಿಟ್ಟು ಅನಾತ್ಮಚಿಂತನ ತೊಡಗಿದಂದ್ರೆ ಪೀಡಾ ಕೊಡಕ್ಕೆ ಹಚ್ಚಿ ಯಾವ್ದಾರ ರೀತಿಯಿಂದ ಪೀಡಾ ಕೊಡ್ತೀನಿ ಅಲ್ಲಿ. ಹಂಗೆ ನಾವು ಬದುಕಬೇಕನ್ನೋ ಹಂಗಿದ್ರೆ ಯಾವಾಗಲೂ ನಾವು ನಮ್ಮ ಕೆಲಸ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಬೇಕು. ಅದು ಇನ್ನೊಬ್ಬರು ಪೀಡಾ ಕೊಡೋ ಪ್ರಸಂಗನ ಬರೋದಿಲ್ಲ. ಇನ್ನೊಬ್ಬರು ಉಸಾಬರಿನ ಬರೋಂಗಿಲ್ಲ ಅಲ್ಲಿ. ನಮ್ಮ ಚಿಂತನದಾಗ ನಾವು ಇದ್ದೀವಿ ಅಂದ್ರೆ ಬಿಟ್ಟು ಕಾರ್ಯ ಒಣ ಉಸಾಬರಿಗೆ ಹೋದಿವ ಅಂದ್ರೆ ತೀರ್ತು ನೋಡಿ. ನೀನು ಸಮಾಧಾನ ಕಳ್ಕೊತಿ, ಇನ್ನೊಬ್ಬರದು ಕೆಡಿಸ್ತೀನಿ. ಇದನ್ನ ಮಾಡಿದೆಯಲ್ಲ, ಎಷ್ಟು ಸಲ ಹುಟ್ಟಿ ಬಂದರು. ಇದ್ರ ಲಾಭ ತಗೊಳ್ಳಿಲ್ಲ ಅಲ್ಲ. ಮನುಷ್ಯ ಕುಲದ ಜನನದ ಲಾಭ ಎದ್ರೊಳಗೈತೆ ಅಂದ್ರೆ ನಿನ್ನ ನಿಜವನ್ನು ನೀ ತಿಳ್ಕೋದ್ರೊಳಗೆ. ತಿಳ್ಕೊಬೇಕಾದ್ರೆ ಅನ್ಯದನ್ನೆಲ್ಲ ಕೈ ಬಿಟ್ಟಾಗ, ಅನ್ಯ ಭಾವನೆಗಳನ್ನ, ಅನ್ಯ ಚಿಂತನೆಗಳನ್ನೆಲ್ಲ ಕೈ ಬಿಟ್ಟಾಗ ಇದನ್ನು ಮಾಡ್ಕೊಳಕ್ ಬರ್ತದೆ. ಆಕೈತೆ ನನಗೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲ ಎಷ್ಟು ಮಂದಿ ತನ್ನ ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದವ್ರದಿರಿ. ಅದನ್ನು ಹೊಂದಬೇಕಪ್ಪ ಅನ್ನೋದು ಅಂಥ ಪ್ರಯತ್ನದಾಗ ಎಷ್ಟು ಮಂದಿ ಇದ್ರಿ ಹೇಳ್ರಿ?
ಬರೀ ಸೋಗ ಹಾಕಿಬಿಟ್ರೆ ಅದ್ರ ನೆನಪಿನಾಗ ಇರಕ್ಕೆ ಬರ್ತೈತೆ ನಿಮ್ಗೆ? ಯಾವ ಸೋಗ ಹಾಕಿರೋ ಅದ್ರ ನೆನಪಿನಾಗ ಇರಕ್ಕೆ ಬರ್ತೈತೆ ಹೇಳಿ ನೀವು? ಕೆಂದ ಹುಟ್ರು ಬರ್ತೈತೋ, ಬಿಳದ ಹುಟ್ರು ಬರ್ತೈತೋ, ತಿಳಿ ಬೋಳ್ಸಿರ್ ಬರ್ತೈತೋ, ಗಡ್ಡ ಕೂದ್ಲಾ ಬಿಟ್ರು ಬರ್ತೈತೋ? ಯಾವ ಸೋಗ ಹಾಕಿರೋ ನಿನ್ನ ನೆನಪು ಮಾಡಕ್ಕೆ ಬರ್ತೈತೆ ನಿನಗೆ? ಅದಕ್ಕೂ ಇದಕ್ಕೂ ಯಾವ ಸಂಬಂಧ? ಶರೀರ ಯಾವ ಸೋಗ ಇದ್ರ ಏನು ಏ ಅದು ಪ್ರಾರಬ್ಧಕಾರ ಹೆಂಗಾರ ಯಾಕಿರುವ ಪಟ್ಟ ಬಿಡ್ಕೊಂಡ್ರೆ ನೆನಪಾಗತ್ತೆ ನಿನಗೆ? ಮಳೆ ನೆನಪ ಆಗುದಿಲ್ಲ. ಈ ಬತ್ತಿ ಹಚ್ಕೊಂಡ್ಬಿಟ್ಟೆ ಅಂದ್ರೆ ಯಾಕ್ರಿ? ಗಂಧ ಹಚ್ಕೊಂಡ್ರೆ, ಈ ಬತ್ತಿ ಹಚ್ಕೊಂಡ್ರೆ ಹೋಗತ್ತೇನೆ ನಿನಗದು? ಯಾಮ ಹೋಗತ್ತೇನ್ರಿ? ಹೊರಗಿನಾರ ಬಡ್ಕೊಂಡು ಯಾವ ಶುಗರ್ ಹಾಕಿರ ಕೆಂದ ಹುಟ್ರು ಹೋಗತ್ತೀವ ಏನು ಬಿಳದ ಹುಟ್ರು ಹೋಗತ್ತೀವ? ಈ ಬತ್ತಿ ಪಟ್ಟ ಬಿಡೋದ್ರ ಹೋಗತ್ತೀವ? ಏನು ಮಾಡಿರ್ ಹೋಗತ್ತಿ ಹೇಳಿ? ಅದು ಹಗರ ಆಗ್ಬಿಟ್ಟೈತೆ, ಸೋಗ ಹಾಕೊಂಡ್ಬಿಟ್ಟಿರ್ತಿ, ಸಾಧು ಆಗಿಬಿಟ್ಟು ಯಾವಾಗಲೂ ಇದ್ರ ನೆನಪಿನಾಗ ಉಳಿತಾನೆ ಸಾಧು. ಅದಕ್ಕಂತ ಯಾವಾಗಲೂ ಸ್ವರೂಪಾನುಸಂಧಾನದಲ್ಲಿ ತೊಡಗಿರುವುದೇ ಸಾಧುವಿನ ಮುಖ್ಯ ಲಕ್ಷಣ. ನೀನು ಅದೇ ಅನುಸಂಧಾನ ಅದನ್ನು ಬಿಟ್ಟು ಅನ್ಯ ಚಿಂತನದಾಗ ಮಾಡಕ್ಕೆ ಹೋಗುದಿಲ್ಲ ನಾವು. ನಿಜವಾಗಿ ಸಾಧು ಇದ್ದಾವ. ನೀ ಚೋದವಾಗಿ ಸಾಧುವಾಗಿ ನೋಡ್ಕೋ. ಏನು ನೆನಪು ಮಾಡ್ತೀನಿ? ಅದು ಒಂದನ್ನು ಬಿಟ್ಟು ಎಲ್ಲ ನೆನಪು ಮಾಡ್ತೀನಿ. ಏನು ನೆನಪು ಮಾಡಬೇಕು ಅದನ್ನು ಬಿಟ್ಟು ಮಾಡಬಾರ್ದನ್ನು ಮಾಡ್ಕೊಂತ ಕುಂದಿರ್ತೀನಿ. ಆ ಶೋಗ ನಿನಗೆ ನೆನಪಿ ತಂದು ಕೊಡ್ತೇನೆ. ಅದು ನೀ ಯಾರಿದ್ದೆ ಅನ್ನೋದನ್ನು ಯಾವ್ದಾರ ಗ್ರಂಥದಾಗ ಬರ್ದಾರ ತೆಗಿ ನೋಡೋಣ. ಯಾವ ಸೋಗ ಇದೆ, ಈ ಸೋಗ ಕೋಪ ಯಾವಾಗಲೂ ನಿಗದ ನೆನಪಿನಾಗ ಇರಾಕ್ ಬರ್ತೈತಿ ಅಂತ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ಎಲ್ಲ ಮನುಷ್ಯನ ಕೆಲಸ ಅದ ರೀ. ಉಪಾಸನೆ ಅಂತ ಮಾಡ್ತೀರಲ್ಲ, ಅದು ಒಂದು ಮಾನಸಿಕ ನಿಂದ. ಉಪಾಸನೆ, ನಿಜವಾದ ಉಪಾಸನೆ ಅಂದ್ರೆ ಸ್ವರೂಪ ಸನ್ನಿಧಿಯಲ್ಲಿ ಮನಸ್ಸನ್ನು ಕೂಡಿಸುವುದು. ಉಪಸಮೇತಿ ವಾಸ ಐತಿ ಉಪಾಸನ ಅಂದ್ರೆ ಉಪವಾಸನ ಅದು ಬೇರೆ. ಅದು ಉಪಾಸನ ಮನಸ್ಸನ್ನ ಆತ್ಮಭಾವದಲ್ಲಿ ನಿಲ್ಲಿಸುವುದು, ಅದು ಉಪಾಸನ. ಮನಸ್ಸಿಗೆ ಉಪವಾಸ ಯಾವುದು ಕಲ್ಪನಾ ಮಾಡದೆ ಆತ್ಮಭಾವದಲ್ಲಿ ನಿಲ್ಲಿಸೋದು. ಅದು ಅಲ್ಲಿ ಏನಿರ್ತೈತಿ ನಿನಗೇನು ಬೇಕಾಗಿತ್ತು ಅದರ ನೆನಪು ಉಳಿತೈತಿ ಅಲ್ಲಿ. ಅದರ ಸಮೀಪವಾದ ಅಂದ್ರೆ ಆನಂದದ ಸಮೀಪ ಇದ್ದೆ ಅಂದ್ರೆ ಮನಸ್ಸನ್ನು ಇಟ್ಟೆ ಅಂದ್ರೆ ಅದು ಅನುಭವ ಬರ್ತೈತಿ. ಅದನ್ನು ಬಿಟ್ಟುಕೊಟ್ಟು ಅದರ ತೋರಿಡುವಂಥ ವಿಷಯ ವಸ್ತುಗಳ ಕಡೆ ಲಕ್ಷ್ಯ ಹೋತಂದ್ರೆ ಎಲ್ಲಕೈತಿ ನಿನಗದು ಉಪಾಸನೆ? ನಮ್ಮ ಉಪಾಸನೆ ಎಲ್ಲ ವಿಷಯಗಳ ಉಪಾಸನೆ ಐತಿ. ಅಲ್ಲಿ ಮನಸ್ಸು ಐತಿ ನಮ್ದೆಲ್ಲ. ಬಾಳೆದ ಕಡೆ ಐತಿ. ನಾವು ಬಾಳೆದ ಉಪಾಸನೆ ಮಾಡೋವಾಗ ಏನಾಗೈತಿ ಹೇಳಿ? ನನ್ನ ಮಕ್ಕಳು, ಮರಿ, ಹೊಲ, ಮನಿ, ನೌಕರಿ ಇದೇ ಉಪಾಸನದಾಗದೆ. ಅದರ ಸಮೀಪ ಐತಿ ನಮ್ಮ ಮನಸ್ಸು. ಅದು ಅಲ್ಲಿ ಇಟ್ಟು ಮನಸ್ಸು ಯಾಕ್ರಿ? ಇದೆಲ್ಲಿ ತಿಳಿಬೇಕು ನಿನಗೆ? ನಮಗೆ ಮನಸ್ಸಿಗೆ ಏನು ಬೇಕಾಗೈತೆ ಅದು ಸಿಗೋ ಮಟ್ಟ ಮನಸ್ಸಿನ ಹರಿದಾಟ ನಿಲ್ಲೋದಿಲ್ಲ ನೋಡ್ರಿ. ಯಾವ ವಸ್ತುವಿನಲ್ಲಿ ಮನಸ್ಸು ನಿಲ್ಲೋದಿಲ್ಲ. ಯಾಕೆ ನಿಲ್ಲೋದಿಲ್ಲ? ಬೇಕಾದದ್ದು ಅಲ್ಲಿಲ್ಲ. ನಿಲ್ಲಿಸಬ ನೋಡೋಣ. ಜಗತ್ತಿನ ಯಾವ ವಸ್ತುಗಳಲ್ಲಿ ಮನಸ್ಸು ನಿಲ್ತೈತೆ? ಯಾಕೆ ನಿಲ್ಲುವಲ್ದು ಅಂದ್ರೆ ಬೇಕಾದದ್ದು ಅಲ್ಲಿಲ್ಲ. ಬೇಕಾದದ್ದು ಸಿಕ್ಕಾಗ ಮನಸ್ಸು ನಿಲ್ತೈತಿ. ಇಂಥಲ್ಲೇ ಐತಿ ಅನ್ನೋದು ಮನಸ್ಸಿಗೆ ಮನದಟ್ಟು ಮಾಡಿ ಕೊಡ್ಬೇಕಲ್ಲ. ಎಲ್ಲ ಮಾಡಿ ನೋಡಿದಿ, ಎಲ್ಲ ಅದ್ರಾಗ ನೋಡಿ ನೀವು ವಿಷಯ ವಸ್ತುಗಳಲ್ಲಿ ಎಲ್ಲಾರ ನಿಲ್ತೈತಿ ನಮ್ಮ ಮನಸ್ಸು. ಯಾಕೆ ಚಂಚಲಕೈತಿ? ಅದು ಕಾರಣ ಏನಪ್ಪಾ ಅಂದ್ರೆ ಅದ್ರಾಗ ಸುಖ ಇಲ್ಲದಕ್ಕೆ ಅದು ಚಂಚಲಕ್ಕೆ ನಿಲ್ಲುವಲ್ದದು. ಬೇಕಾದ ಸಿಕ್ಕೂಡಲೇ ಮನಸ್ಸಿನ ನಿಶ್ಚಲ ಆಕೈತಿ. ಯಾವಾಗ ಅದು ಅನುಭವ ಬರ್ತೈತಿ ನಮ್ಗೆ. ಎಲ್ಲವನ್ನ ಅಲ್ಲಗಳೆದು ಕಡೆಗೆ ತಾನೇ ತಾನಾಗಿದ್ದಾಗ ಅದು ಮನಸ್ಸಿನ ಹರಿದಾಟ ನಿಲ್ತೈತಿ. ಮನಸ್ಸಿನ ಹರಿದಾಟ ನಿಂತಾಗ ಇದು ಅನುಭವ ಬರ್ತೈತಿ ನಮ್ಗೆ. ಕರ್ಮೋಪಾಸನೆಗಳನ್ನ ಜ್ಞಾನದಲ್ಲಿ ಕೂಡಿಸ್ಲಿಕ್ಕೆ ಹೋಗ್ಬಾರ್ದು. ಕತ್ತಿ ಕುದುರೆ ಕೂಡಿಸ್ದಂಗೆ ಆಕೈತಿ. ಕತ್ತಿ ಕುದುರೆ ಕೂಡಿಸಿದ್ರೆ ಅದು ಹೆಸರುಗತ್ತೆ ಆಕೈತಿ. ಅದರಂತೆ ಕರ್ಮೋಪಾಸನೆಗಳನ್ನ ಜ್ಞಾನದಲ್ಲಿ ಕೂಡಿಸ್ಲಿಕ್ಕೆ ಹೋಗ್ಬಾರ್ದು. ಕರ್ಮೋಪಾಸನೆಗಳಿಂದ ದುಃಖ ನಿವಾರಣೆ ಆಗುವುದನ್ನಿಲ್ಲ. ಜ್ಞಾನ ವಸ್ತುತಂತ್ರದ, ಕರ್ಮೋಪಾಸನೆಗಳು ಪುರುಷತಂತ್ರದವ. ನಾವು ಕಲ್ಪಿಸ್ಕೊಂಡದ್ದು ಅವೆಲ್ಲ. ನಿಮ್ಮ ದೇವರು ದಿನರು ಉಪಾಸನೆ ಮಾಡೋದೆಲ್ಲ ನೀವು ಕಲ್ಪಿಸ್ಕೊಂಡದ್ದು ಅವು.
ನೀ ಕಲ್ಪಿತ ಕರ್ಮ ಮಾಡ್ಕೊಂತ ಎಷ್ಟು ಜನ್ಮ ಅದ್ರಾಗ ಕುಂತ್ರು ನಿನಗೆ ಎಂದೂ ನಿನಗೆ ಮುಕ್ತಿ ಆಗೋದಿಲ್ಲ. ಏನ್ ನೀವ ಮಾಡಿದ್ದು ಹೋದಿಲ್ಲ, ಅವ್ ಬಂದು ಹೇಳಿದ್ದು ನಮ್ಗೆ ಹಿಂಗದೇವಿ ನಾನು ಪೂಜೆ ಹಿಂಗೆ ಮಾಡಂತ ಬಂದು ಹೇಳ್ಯಾರ. ಕರ್ಮಕಾಂಡದವ್ರ ಬೋಧ ಕೇಳ್ಕೊಂತ ಹೊಂಟಿ, ಹಿಂಗೆ ಮಾಡಪ್ಪ ನೀ ಪೂಜೆನ ಈ ದಿಕ್ಕಿಗದೇನಂತ ಬಂದು ಹೇಳ್ಯಾರ ನನಗೆ ದೇವ್ರಿಗೆ ದಿಕ್ಕೇಡಿ ಅದ, ದಿಕ್ಕಿಲ್ಲದ ಯಾಕ್ರಿ? ದಿಕ್ಕೇಡಿ ಅಂತ ಅದಕ್ಕೆ ಅಂತಾರ. ನೀ ಅದನ್ನ ಯಾವ್ದಾರ ಆಕಾರಗೇಡಿ ಅದ, ದಿಕ್ಕೇಡಿ ಆಕಾರಗೇಡಿ ನಿರ್ವಾಣಿ ಹೌದಿಲ್ಲ. ಮಾನಗೇಡಿ ಯಾವ ಅಳತಿಲ್ಲದ, ಮಾನ ಅಂದ್ರೆ ಅಳತಿ. ಇಂಥದ ಇಷ್ಟ ಐತಿಪ್ಪ ದೇವ್ರಿಗೆ ಹತ್ರ ಉದ್ದ ಹಂಗಿಲ್ಲ ಅದು, ಹೌದಿಲ್ಲ. ಅಳತಿಲ್ಲದ್ದು, ಅಳತಿ ಇದ್ದದ್ದೆಲ್ಲ ಕೊಳತು ಹೋಗೋದು, ಅದ ಅಳತಿಯಾಗಿದ್ದದ್ದೆಲ್ಲ ಕೊಳತು ಹೋಗತ್ತೆ, ಅದು ವಿಕಾರ ಆಗಿ ನಾಶ ಆಗಿ ಹೋಗೋದು. ಅದು ಮಾನಗೇಡಿದ, ಮಾನ ಅಳತಿಲ್ಲದ್ದು ಅಂದ್ರೆ ಎಂದೂ ನಾಶ ಆಗುದಿಲ್ಲ. ನಮಗ ಇರುವನ್ನ ಲಕ್ಷಿಸಿ ನಾವೆಲ್ಲ ಅದಾವ, ಆಕಾರಗೇಡಿ ಮಾನಗೇಡಿ ಇವೆಲ್ಲ ಏನದಾವ ಶಬ್ದಗಳು. ಸಿಟ್ಟು ಬರ್ತೈತಿ ನಮಗೆ, ಯಾಕ್ರಿ? ಮಾನಗೇಡಿ ಅನುಕೂಲ ಸಿಟ್ಟು ಮಾನ ಹೌದಪ್ಪ, ಇದು ಬರೋಬ್ಬರಿ ಇದೆ. ಆಕಾರಗೇಡಿ ಆಕಾರ ಇಲ್ಲ, ನಿರಾಕಾರ ವಸ್ತು. ಅದಕ್ಕೆ ಆಕಾರ ಕಟ್ಕೊಂಡು ಕುಂಡಿರ್ತಿ. ಅದಕ್ಕೆ ನಿನ್ನ ಕಲ್ಪಿತ ಆಕಾರ ಹೋದಿಲ್ಲ, ಅವು ಕಲ್ಪಿತ ನಾಮ ಕಲ್ಪಿತ ಆಕಾರ ಇಟ್ಕೊಂಡು ಕುಂತೀವಿ, ಅವು ಗುಡಿ ಕಟ್ಕೊಂಡು ಕುಂತೀವಿ. ಅದು ಅಲ್ಲಿ ಐತೇನ ದೇವರು? ಅಲ್ಲಿದ ನನ್ನ ಕಾಶಿಯಾಗದ ನನ್ನ, ಇಲ್ಲಿಲ್ಲ. ಮತ್ತೆ ಅಲ್ಯಾಕೆ ಹೋಗಿ? ಅಲ್ಲಿ ಹೋದಾಗ ಭೇಟಿ ಹಾಕಣ್ರಿ, ಹೌದಿಲ್ಲ. ಅಲ್ಲಿ ಹೋದಾಗನ ದರ್ಶನ ಆಕೈತಿ. ಅಲ್ಲ, ದೇವರಂದ್ರೆ ವ್ಯಾಪಕ ಚೈತನ್ಯ ಅಂತಿ, ಹೌದಿಲ್ಲ. ಅಲ್ಲಿ ಎಷ್ಟ ಐತೇನ ಅದು? ಇಲ್ಲಿಲ್ಲ, ಸದ್ಯ ಐತಿ. ನಿನಗೆ ನೋಡುವಂತ ದೃಷ್ಟಿ ಇಲ್ಲ ನಿನಗೆ, ಹೌದಿಲ್ಲ. ನಿನಗೆ ನೋಡ್ಕೊಳ್ಳೋ ದೃಷ್ಟಿ ಇಲ್ಲ, ನಿನ್ನಲ್ಲಿ ಐತಿ. ತನ್ನ ಬಿಟ್ಟು ದೇವ್ರಿಲ್ಲ ಅಂತಾನ. ಮತ್ತೆ ನಿನ್ನ ಬಿಟ್ಟು ಅನ್ಯಾಗಿ ಹುಡ್ಕಾಕ ಅಡ್ಡಾಡಕತ್ತೀವಿ. ನೋಡ್ಕೋರಿ, ಎತ್ತಾಗ ಹೊಂಟೇನು ನೋಡ್ಕೋರಿ ನೀವು. ನಾವು ಹೇಳಿದ್ರೆ ಸಿಟ್ಟು ಬರ್ತೈತಿ, ಏನು ಉಪಾಯ ಇವರು ನಮ್ಮನೆ ಏನೋ ಹೇಳತ್ತಾರ, ದೇವ್ರಿಲ್ಲ ಅಂತ ಇದಿಲ್ಲ ಅಂತ. ನೀ ಅದಿ ಇದ್ದದ್ದ ಅದ, ನೀ ಇಲ್ಲದ್ರ ಬೆನ್ನ ಹತ್ತಿ. ಅದಕ್ಕಾಗಿದ್ದ ವಸ್ತು ನಿನಗೆ ಅನುಭವಕ್ಕೆ ಬರುವಲ್ದು. ಈ ಇಲ್ಲದ ಭಾವನೆಗಳನ್ನ ತೆಗೆದು ಹಾಕಿದನೆಲ್ಲ ಕಲ್ಪಿತವೆಲ್ಲ. ದೇವರನ್ನು ಎಲ್ಲ ಮಾನವನ ಗ್ರಹಿಕೆವು, ಅದಿಲ್ಲ. ಒಂದೊಂದು ಗುಬ್ಬಿಡ ಒಂದೊಂದು ನಮೂನಿ ಕಲ್ಪಿಸ್ಕೊಂಡು ಕೂತಾನ. ಅವ್ ಕಲ್ಪಿಸ್ಕೊಂಡದ್ದು ಅವ್ ಸೇರ್ಕಿಲ್ಲ, ಅವ ಕಲ್ಪಿಸ್ಕೊಂಡು ಅದಕ್ಕೆ ಸೇರ್ಕಿಲ್ಲ. ಎಷ್ಟು ನಮೂನಿ ಅದರಾಗ ಭೇದ ಮಾಡ್ಕೊಂಡು ಕೂತಾನ. ವೈಷ್ಣವರು ಬೇರೆ, ಸ್ಮಾರ್ತರು ಬೇರೆ. ಬ್ರಾಹ್ಮಣರೊಳಗೆ ಅದು ಅವು ವೈಷ್ಣವರು ವಿಷ್ಣು ಅಂತ ಇವ ಶಿವ. ಅವರು ಶಿವ ಅನ್ನೋಂಗಿಲ್ಲ, ಶಿವ ಅಂತ ಶಬ್ದ ಅನ್ನೋಂಗಿಲ್ಲ ಅವ್ರು ವೈಷ್ಣವರು. ಇವ್ರು ಶೈವರು ವೈಷ್ಣವ ಅನ್ನೋಂಗಿಲ್ಲ, ಅದಿಲ್ಲ. ನಾವು ನೋಡಂಗಿಲ್ಲ, ನಾವು ನೋಡಂಗಿಲ್ಲ. ಹಿಂಗಾಗಿ ಅದ ಒಂದು ಅಭಿಮಾನ ಹಿಡ್ಕೊಂಡ್ಕಾರ ಕಲ್ಪಿತ. ಎಲ್ಲ ಮೂಲ ಸ್ವರೂಪ ಒಂದೈತಿ. ನಾವು ಕಲ್ಪಿಸಿದ್ವಿ ಅನ್ನೋ ತಿಳುವಳಿಕೆ ಬರುವಲ್ದಲ್ಲ, ಅಜ್ಞಾನದ ಮೂಲಕ ಇವೆಲ್ಲ ಗಟ್ಟಿಯಾಗ್ಬಿಟ್ಟು. ಇದನ್ನು ಹೇಳವ್ರು ಯಾರು ನಿಮಗೆ? ಈ ಅಜ್ಞಾನವನ್ನು ಕಳೆಯವ್ರು ಯಾರು ನಿಮಗೆ? ನಾವೊಂದು ಗೊಂಬೆ ಆಕಾರ ಕೊಡ್ಕೊಂಡು ಕುಂತ್ಬಿಟ್ಟಿದ್ದೇವೆ ಅವಕ್ಕೆಲ್ಲ. ಆ ನಾಮಕ್ಕೊಂದೊಂದು ಆಕಾರ ಕೊಡ್ಕೊಂಡು ಕುಂತೀವಿ. ಆಕಾರ ಅದು ಕಲ್ಪಿತ ಆಕಾರ, ನಾಮನೂ ಕಲ್ಪಿತ, ಆಕಾರನೂ ಕಲ್ಪಿತ. ಆದ್ರೆ ನಿಜವಾದ ಇರು ಏನದ ದೇವರು, ಅದನ್ನು ಕಲ್ಪಿಸ್ಲಿಕ್ಕೆ ಬರ್ತದೆ. ಅದು ನಿಜವಾಗಿ ದೇವರನ್ನ ಯಾರು ಗುರುತು ಹಿಡಿದಿರ್ತಾರೆ, ಅವ ಈ ಕಲ್ಪಿತ ದೇವರು ಜನರಿಗೆ ಹಳ್ಳಿ ನೋಡುವಲ್ಲ, ಅವನು ಯಾಕೆ ಹೊಳಿಗೆ ಹಾಕ್ತಾನೆ? ಅವ ನಿಜವಾಗಿ ರಾಜನನ್ನು ಗುರುತು ಹಿಡ್ದವ ಶಿಕ್ಷಕವ್ರಿಗೆ ರಜೆ ಅಂತ ನಾನು ಹಂಗೆ ಸೋಗಕೊಂಡು ಅಡ್ಡಾಡೋರೆಲ್ಲ ಅಲ್ಲ ಗೊತ್ತೈತೆ. ಹಂಗೆ ನಿಜವಾದ ದೇವರು ಯಾರು ಅನ್ನೋದನ್ನು ತಿಳಿದವ ಅನ್ಯದ್ರ ಕಡೆ ಹೊಳ್ಳಿ ನೋಡ್ಬೇಕು. ಅವನು ಶಾಣೆ ಆಗ್ತಾನ. ನಿನ್ನ ಅರ್ಧ ಕೆಲಸ ಆದಂಗೆ ನಿನಗೆ ಈ ಗಟ್ಟಿ ತಿಳುವಳಿಕೆ ಆಗ್ತಾನ. ಸುಳ್ಳು ಅಲ್ಲಿದಾನ ದೇವ್ರು ಇಲ್ಲಿದಾನಂತ ನಿನ್ನ ಎಲ್ಲ ವ್ಯರ್ಥ. ನೀನು ಅದನ್ನು ಕೊಡ್ಬೇಕು ದೇವ್ರಿಗೆ, ಅದನ್ನು ಹರಿಕೆ ಕೊಡ್ಬೇಕು. ಯಾಕ್ರಿ ಏನೇನೇನೇನು ಕಲ್ಪಿಸ್ಕೊಂಡ್ವಿ ಎಲ್ಲೋ ಪಿಶಾಚವು. ನನಗೆ ಅದನ್ನು ಕೊಡ್ಬೇಕು, ಇದನ್ನು ಹರಿಕೆ ಕೊಡ್ಬೇಕು ಅನ್ನೋ ದೊಡ್ಡ ದೊಡ್ಡ ದೇವತೆಗಳಿದಾವಲ್ಲ, ಮಾಡ್ಕೊಂಡು ಕೂತಿಯಲ್ಲ. ಗುಡಿ ಗುಂಡಾರಗಳನ್ನ ಕಾಳವ್ವ, ದ್ಯಾಮವ್ವ, ದುರ್ಗವ್ವ, ಹುಲಿಗೆವ್ವ ಮಾಡ್ಕೊಂಡು ಕೂತೀವ್ರಿ. ಎಷ್ಟದಕ್ಕೆ ವೈಭವ ಈಗ್ರಿ? ಯಾಕ್ರಿ ಎಲ್ಲವ್ವ ಅಂತ ಮಾಡ್ಕೊಂಡು ಕುಂತಿಯಲ್ಲ. ಎಲ್ಲಂಗ್ ಗುಡ್ಡಕ್ಕೆ ಹೊಕ್ಕಿ ಹಂಗ ಎಲ್ಲೋ ತಾಯಿ ಅಂತೇಳಿ.
ಯಾ ಕಾಲದಾಗ ಆಗ್ಯಾವ ಹಾಗೆ ಯಾಕ್ರಿ ಕಲಿಯುಗದಾಗ ಆದದ್ದು ಅದು. ಅದನ್ನೆಲ್ಲ ಬರ್ಕಿ ಬುದ್ಧಿ ಅವ್ರು ಮಾಡಿಟ್ರು. ಅದನ್ನೆಲ್ಲ ಜೈನರು ರಾಷ್ಟ್ರಕೂಟರು ಆಳಿದ್ದು ಅದು. ಇನ್ನ ಕೋಟೆ ಅದು ಹಂಗದಾವಲ್ಲಿ. ಆಗಿನ ಕಾಲದಾಗ ಮಾಡಿದ್ದು ಬೆರ್ಕಿ ಬುದ್ಧಿ ಅವ್ರು ಇಲ್ಲಿ ಎಲ್ಲವೂ ಅಂತ ಅದನ್ನ ಕತ್ತಿ ಕಟ್ಟಿ ಜಮದಗ್ನಿ ಇದು ಕೊಳ್ಳ ಇದು ಮಾಡಿ ಕಾರ ಜನರ ತೆರೆಯಾಗಿ ಹೋಗಿಸಿ ಕಾರ ಅದನ್ನ ಎಲ್ಲ ಗುಡ್ಡ ಮಾಡಿಬಿಟ್ರ. ಮೂಲ ಹಕ್ಕಿಕತೆ ಏನಾರು ಗೊತ್ತೈತೇನ? ಅದು ಹಿಸ್ಟ್ರಿ ಅವರೆಲ್ಲ ತೆಗೆದಿದ್ರು, ಅದನ್ನು ಬರ್ದಾರ. ಒಮ್ಮೆ ಬಂದಿತ್ತು, ಅದು ಒಂದು ದೊಡ್ಡ ಪೇಪರ್ನಾಗ ಬಂದಿತ್ತು. ಇದು ಎಲ್ಲ ಗುಡ್ಡದ ಹಕ್ಕಿಕತೆ ಏನೇನು ಮಾಡಿರ್ಬ ಹೆಂಗೆ ಇದು ಬಂತಿದು ಅಂತ. ಏನ್ ಅವ್ರ ರಾಷ್ಟ್ರಕೂಟ ಕ್ವಾಟೆ ಐತಿ ಅಲ್ಲಿ ಒಳಗೆ, ಈ ಕಡೆ ಎಡ್ರಾಮಿ ಕಣಿ ಮ್ಯಾಗ ಹತ್ತಿ ಹೋಗಿ ಮುಂದೆ ಗೊತ್ತಾಗೈತಿ ದೊಡ್ಡ ಕ್ವಾಟಿ. ಅವೆಲ್ಲ ಅರ್ಕಡೆ ಆಗಿ ಬಿದ್ದಾವ ಅವ ಆಳುವಾಗ. ಅವಾಗ ಆಳಿದ್ದು ಎಲ್ಲ ರಾಷ್ಟ್ರಕೂಟರು ಆಳಿದ್ದು ಅವನ್ನೆಲ್ಲ. ಏನ್ ಅವ್ರ ಆಡಳಿತ ಆಗಿತ್ತು ಅದೆಲ್ಲ. ಅವಾಗ ಅದನ್ನ ಅವ್ರು ಕಟ್ಟಿದ ಗುಡಿ, ಅದನ್ನ ಎಲ್ಲವನ್ನ ಗುಡಿ ಮಾಡಿದ್ದಾರೆ. ಈಗಂತಿ ಕೆಡಿ ಮತ್ತೆ ಹೊಸ ಎಲ್ಲವನ್ನ ಚಾಲು ಮಾಡತ್ತಾರ. ಹೌದಿಲ್ಲ? ದೊಡ್ಡ ಯೋಜನೆ ಮಾಡದತ್ತಿ. ಹೌದಿಲ್ಲ? ಆ ಬೆಟಗೇರಿ ಅಲ್ವಪ್ಪ, ಬೆಟಗೇರಿ. ಆ ಬೆಟಗೇರಿ ಎಲ್ಲವನ್ನ ಮಾಡಿ ನಾವು ಸಾಬಾನ್ ಅವ್ರ ಮಾಸ್ತರ್ ಕಟ್ಟದಿಟ್ಟದನ್ನ ಹಿಂದಗಡೆ ಬೆಟಗೇರಿ ಎಲ್ಲವನ್ನ ಮೊದಲಿನ ಎಲ್ಲವನ್ನ ತೆಗೆದು ಮೂಲ್ಯಾಗ ಹೋಗದಾರ. ಹೌದಿಲ್ಲ? ಸಾಬಾನವ್ರ ಮಾಸ್ತರ್ ಡ್ರಾಯಿಂಗ್ ಮಾಸ್ತರ್ ಇದ್ದಲ್ಲ, ಅವ ಮೂರ್ತಿ ಕಟ್ಟಿದ್ದಿದ್ದವ, ಅವ ಕಟ್ಟದಿಟ್ಟಾನ ಅದನ್ನ. ಮತ್ತೊಂದು ಹೊಸದಾಗಿ ಮಾಡ್ಯಾರ, ಇಂಪ್ರೂವ್ ಮಾಡ್ಯಾರ ಅದನ್ನ ನಾವು ಹೈಸ್ಕೂಲ್ಗೆ ಹೋಗುವಾಗ ಅಲ್ಲಿ ಯಾರು ಧೂಳು ಮುಣುಗುತ್ತಿರ್ತದೆ, ರಣ ಅಂತಿತ್ತು. ಕನಕಾಪುಡಿ ಇವು ಅಡ್ಡಾಡ್ತಿದ್ವು ಅಲ್ಲಿ. ಏನ್ ಈಗ ಅದು ವೈಭವ ಮಾಡತ್ತಾರ ಅವನ್ನೆಲ್ಲ. ಹೆಂಗ ಜನರಿಗೆಲ್ಲ ಏನು ಅಂತದಕ್ಕೆ ಬೆಂಡ್ ಹದದ ಜನ, ಅಂತದಕ್ಕೆ ಮಳ್ಳಾಗೋದಿಲ್ಲ. ನಿಜವಾದದ್ದನ್ನು ಹೇಳಿರ ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಲಕ್ಷಿಸುವರಪ್ಪ ಅಂತ. ಮಾಯಾದೇವಿ ಗೊಂದಲದಲ್ಲಿ ಅನುಭವದ ಬ್ರಹ್ಮಜ್ಞಾನವನ್ನು ಯಾರು ಕೇಳವಪ್ಪ ಇದನ್ನ? ನಗಾರಿ ಸಪ್ಪಳದಾಗ ಟಿಮ್ ಯಾರು ಕೇಳ್ಬೇಕಂತ ಹಂಗಾಗೈತಿ ಇದು. ಹೌದಿಲ್ಲ? ಎಲ್ಲೋ ಒಬ್ರು ಕೋಟಿ ಕೋಟಿ ಜನಗಳಲ್ಲಿ ಒಬ್ಬ ಇದ್ರ ಕಡೆ ಎಲ್ಲ ಕೊಡವ, ಇದಕ್ಕಾಗಿ ಇದನ್ನ ಕೆಲಸ ಮಾಡ್ಕೊಳವ. ಹೊರಗೆ ಅನಿಕೆ ಹಾಕವಂಗ ಇದಕ್ಕೆ ತಿಳಿದೇನೆ ಇಲ್ಲ. ಇದಕ್ಕಿಂತ ಭಾಳ ಮಹಿಮಾಪ ದೊಡ್ಡ ಮಂದಿ ಕೂಡ್ದೈತೆ ಅಲ್ಲಿ. ಯಾಕ್ರಿ? ಯಾಕೆ ಅಲ್ಲಿ ಮಂದಿ ಭಾಳ ಮಂದಿ ಕೂಡ್ದೈತೆ ಅಂದ್ರೆ ಅಲ್ಲಿ ಮುಸುರಿದ್ದಲ್ಲಿ ನನ್ನ ಭಾಳ ಕೂಡ್ತಾವ. ಹೌದಿಲ್ಲ? ಅನುಭವದ ವಿಚಾರ ಇದ್ದಲ್ಲಿ ಭಾಳ. ಗಂಧವ ತೈವಲ್ಲಿ ಒಂದು ನೊನವನು ಕಾಣಿ, ಸಂಧಿಸಿ ಮಲವ ಬಿಡುವಲ್ಲಿ ನೊಣಗಳ ಮುತ್ತು ಒಂದ ನೋಡೆಂದ ಸರ್ವಜ್ಞ. ಅನುಭವದ ಬ್ರಹ್ಮಜ್ಞಾನದ ವಿಚಾರ ಎಲ್ಲಿ ನಡೆದಿರ್ತೈತಿ ಬಹಳ ಕಡಿಮೆ. ಯಾವಾಗಿದ್ರೂ ಹಂಗೆ ಐತದ. ಅದಕ್ಕೆ ಇದನ್ನು ಕೇಳ್ಬೇಕು ಅನ್ನೋದೊಂದು ಬೇಕಲ್ಲ, ಒಂದು ಭಾಗ್ಯ ಪುಣ್ಯ ಬೇಕು. ಪುಣ್ಯವಿಲ್ಲದವ್ರಿಗೆ ಎಂತೂ ದೊರಕೊಡುತ್ತಂತ. ಈ ಮಾತು ದಿನ ಕಿವಿಗೆ ಬೀಳ್ಬೇಕಾದ್ರೂ ಪುಣ್ಯ ಬೇಕು ನೋಡಪ್ಪ ಅಂತಿದ್ರು. ಇದು ಪರಿಣಾಮ ಆಗೇತಿ ಇರ್ತೈತಿ. ಏನ್ ಈಗ ಗೊತ್ತಾಗೋದಿಲ್ಲ, ನಿಮಗೆ ಮುಂದೆ ಗೊತ್ತಾಗತ್ತೆ ಅಂತಿದ್ರು ಅಜ್ಜವ್ರು ನಮಗೆ. ನಿಮಗೆ ಮುಂದೆ ಗೊತ್ತಾಗತ್ತೆ, ಈಗ ಗೊತ್ತಾಗೋದಿಲ್ಲ ನಿಮಗೆ. ಅದು ಪರಿವರ್ತನೆ ಆಕೋತ ಕ್ರಮೇಣ ಅವಧಿ ಬೇಕು, ದೀರ್ಘಾವಧಿ ಅಭ್ಯಾಸ ಬೇಕು. ಅನೇಕ ಮನುಷ್ಯ ಜನ್ಮಗಳ ಪ್ರಯತ್ನ ಬೇಕಂದಾರ. ಬಹುನಾಂ ಜನ್ಮನಾಮ ಅಂತೆ ಮಾಮೇತಿ ಪರಂತಪ. ಕೃಷ್ಣ ಪರಮಾತ್ಮ ಅರ್ಜುನನಿಗಿದ ಮಾತು ಹೇಳ. ಅರ್ಜುನ ಬಹಳಷ್ಟು ಜನ್ಮಗಳ ಪ್ರಯತ್ನ ಬೇಕು, ಅನಂತ ಜನ್ಮ ತಪ್ಪಿಸಿದ್ದ ನೋಡ ಅಂತ ಅಕ್ಕಮದೇವಿ ಕೂಡ ಉದ್ಗಾರ ತೆಗೆದಳಕ್ಕೆ. ಎಷ್ಟು ಜನ್ಮದ ಪ್ರಯತ್ನ ಐತಿ ಅದಂತ. ಈ ಜನ್ಮದೊಳಗೆ ನಮಗೆ ಅದು ಸಿದ್ಧಿಸ್ಬೇಕಾತಂತ. ಏನೋ ಅವಕಾಶದ ಸಂಸ್ಕಾರರ ಗಟ್ಟಿ ಮಾಡ್ಕೊರಿ, ಅದು ಮುಂದುವರಿತೈತಿ. ಮತ್ತು ಸಂಸ್ಕಾರ ಅದನ್ನು ಮರ್ತೆ ಅಂದ್ರೆ ಮತ್ತೆ ಯಾವ ಸಂಸ್ಕಾರ ಇರ್ತೈತಿ ಅದು ಮುಂದುವರಿತೈತಿ. ಅಂತ್ಯಕಾಲಕ್ಕೆ ಏನು ನೆನಪು ಮಾಡಿ ಎಂಥ ಸಂಸ್ಕಾರ ಇರ್ತೈತಿ ಅದ ನೆನಪಿಗೆ ಬರ್ತೈತಿ. ಎದ್ರೊಳಗೆ ಹೆಚ್ಚು ಮಹತ್ವ ಕೊಟ್ಬಿಟ್ರೆ ನನ್ನ ಬಾಳೆ ಬದುಕು, ಹೊಲ ಮನೆ, ನನ್ನ ನೌಕರಿ, ನನ್ನ ಮಕ್ಕಳು, ಬರೇ ಇದ ನೆನಪಿನ್ಯಾಗ ಇದ ಸಂಸ್ಕಾರ ಗಟ್ಟಿಯಾಗಿತ್ತಂದ್ರೆ ಶರೀರ ಬಿಡು ಮುಂದೆ ಅದ ನೆನಪಾಗಿರ್ತೈತಿ, ಅದಾಗಿ ಹುಟ್ತೀವಿ. ಮತ್ತು ತನು ಯೋಗದಲ್ಲಿ ಏನನ್ನು ನೆನಪನು ಅಂತಹನಾಗಿ ಅಂತ್ಯಮತಿ ಸಾಗತಿ ಅಂದ. ಅದಕ್ಕೆ ಶರೀರ ಬಿಡು ಮುಂದಾರೆ ನೆನಪು ಮಾಡ್ಬೇಕಾದ್ರೆ ಈ ವಿಚಾರ ಯಾವ್ದು ನಮಗೆ ಮನಸ್ಸಿನ ಗಂಡ ಇರ್ತದ ಗಟ್ಟಿಯಾಗಿ ಅದ ನೆನಪಿಗೆ ಬರ್ತೈತಿ. ಬಾಳೆ ದೇಸನಿತ್ತಂದ್ರೆ ಬರೀ ಅದ ಬರ್ತೈತಿ. ಹೌದಿಲ್ಲ? ಬಾಳೆ ದೇಸನದಾಗ ಶರೀರ ಬಿಡ್ತಿಪ್ಪ, ಏನ್ ಮಾಡೋದು? ಇಷ್ಟೆಲ್ಲ ಮಾಡಿ ಉಪಯೋಗಿಲ್ಲ. ಇಷ್ಟೆಲ್ಲ ಇಲ್ಲಿ ಹೇಳಿ ಕೇಳಿ ಮತ್ತು ಅದರ ಕಡೆನೇ ಲಕ್ಷ್ಯ ಬರೀ ಅದ ಅವ ಸುದ್ದಿನ ತೆಗಿತಿತ್ತು, ಬರೀ ಬಾಳೆ ಸುದ್ದಿನ. ಮತ್ತೊಂದು ಇದನ್ನ ಮರ್ತು ಬಿಡ್ತೀವಿ. ಹೌದಿಲ್ಲ? ಕೇಳಿದ್ದೆಲ್ಲ ಮಷೀನಿಂಗ್ ಹೋದ್ಲ.
ಯಾಕೆ ಅದು ಒಳಗೆ ಅದ ಐತಿ, ಅದ ಮುಂದುವರಿತೈತಿ. ಅದಕ್ಕೆ ಯಾವಾಗಲೂ ಇದ್ರ ಎಚ್ಚರದಾಗಿರ್ಬೇಕು. ಯಾವ ಹೊತ್ನಾಗ ಹೋಗ್ತೈತಿ ಹೇಳಕ್ ಬರಲ್ಲ ಶರೀರ ಏನ್. ಅದಕ್ಕೆ ಬಿಡೋ ಟೈಮ್ನಾಗ ಇದ್ರ ನೆನಪು ಮಾಡ್ಕೊಂತ ಶರೀರ ಬಿಡ್ಬೇಕು. ಪ್ರಾಣವಾಗಿ ಹೋಗೋ ಟೈಮ್ನಾಗ ನಿಮ್ಮ ನಿಜದ ಎಚ್ಚರ ಇರ್ಲಿ ಅಂತ ಈ ಸಂಸ್ಕಾರ ಕೆಟ್ಟಬೇಕಲ್ಲ. ನಗತಿಯಲ್ಲ ಹಾ ಆಗುದಿಲ್ಲ. ಬೇಕಂದ್ರೆ ಮತ್ ನೆವ ಹೇಳಿ ಪಾರಾಗಿ ಬಿಡುದು, ಮತ್ ಬಸ್ ಹತ್ತುದನ ನಮ್ಮಂತಾವ್ ಹೇಳೋದ ಬರೀ ಅದನ್ನ ಮಾಡೋದನ್ನ. ನಮಗೇನ್ ಬೇಕಾಗೈತೆ ಅದನ್ನು ಈಗ ಟೈಮ್ ಐತಿ, ಅವಧಿ ಉಳಿದ ವೇಳೆಯಾರ ಸದುಪಯೋಗ ಮಾಡ್ಕೋ. ಚಿಕ್ಕಂತ ವೇಳೆ ಅವನ್ನೆಲ್ಲ ದುರುಪಯೋಗ ಮಾಡ್ಕೊಂಡಿ, ಅದ್ರಾಗ ವೇಳೆ ಕಳೆದಿ. ಇನ್ನು ಆಯುಷ್ಯ ಏನು ಭಾಳ ಇಲ್ಲ ಇನ್ನ. ಯಾಕ್ರಿ ಉಳ್ದಿನ ಅಷ್ಟ ಉಳ್ದಾವ ಅಂತಾರಲ್ಲ, ಜೀತ್ ಮುಗ್ದೈತಿ, ಉಳ್ದಿನ ಉಳ್ದಾವ ಇನ್ನು. ಹಂಗ ಇಷ್ಟ್ರಾಗ ಮಾಡ್ಕೊ ನಿನ್ ಕೆಲಸ. ಅಂತ್ಯ ಕಾಲಕ್ಕೂ ಮಾಡ್ಕೊಳಕ್ ಬರ್ತೈತಿ ಇದನ್ನ. ಶರೀರ ಪ್ರಾಣವಾಗಿ ಹೋಗೋ ಕಾಲಕ್ಕೆ ಸುಧಾ ಉತ್ಕಟ ಇಚ್ಛಾ ಇತ್ತಂದ್ರೆ ಮಾಡ್ಕೊಳಕ್ ಬರ್ತೈತಿ. ಏನ್ ಮಾಡ್ಕೋ ಕೆಲಸ ನೀನು. ಏನೋ ಪುಣ್ಯ ಒದಗಿ ಬಂದೈತಿ ನಿನಗೆ, ಇಂಥ ಅವಕಾಶ, ಮಹಾತ್ಮರ ಮಾರ್ಗದರ್ಶನ, ಇಂಥ ಅವಕಾಶ, ಶರೀರ ಅನುಕೂಲತೆಗಳು ಎಲ್ಲ ಅದಾವ. ಹೌದಿಲ್ಲ? ಇಲ್ಲ ಅಂದ್ರೆ ಯಾರು ನಿಮಗೆ ಹೇಳವ್ರು ಯಾರಪ್ಪ ನಿಮ್ಗೆ? ಮತ್ತು ಅದಕ್ಕೆ ಹೋಗವ್ರ ನಾವು ಹೊರಗಿನ ದೇವರು ದೇವರು ಕಾಳವ ಕರೆಯವ ದುರ್ಗವ ಎಲ್ಲವ ಇರ್ಭದ್ರ ಗಣಪತಿ ಐತೆ ಯಾಕ್ರಿ ದೇವಿ ಅದಾಳ ಅಂತ ಏನೇನೋ ಹೊರಗೆ ಗದ್ದಲ ಮಾಡ್ಕೊಂತ ಹೋಗವ. ಅದ್ರಾಗ ನಿನ್ನ ಜನ್ಮ ಜನ್ಮಾಂತರ ಅದ್ರ ಬೆನ್ನ ಹತ್ತಿ ತಿರ್ಗಾಕೈತಿ ಅಲ್ಲ, ತೋರಿಕಿ ಬೆನ್ನ ಹತ್ತಿ. ಇದ್ದ ವಸ್ತು ಇರುವಿಕೆ ಕಡೆ ಲಕ್ಷ್ಯ ಯಾವಾಗಪ್ಪ ನಿನ್ಗೆ? ಯಥಾರ್ಥ ವಸ್ತುವಿನ ಜ್ಞಾನ ಯಾವಾಗ ಮಾಡ್ಕೋದು? ಅವಾಗ ನಿನಗೆ ದುಃಖ ರಹಿತ ಆಗಿರ್ಲಿಕ್ಕೆ. ಇದ್ದಕ್ಕಿದ್ದಂಗೆ ಇದ್ದದ್ದು ಯಾವ್ದೈತಿ ಅದ್ರ ಕಡೆ ಲಕ್ಷ್ಯ ಕೊಡು. ಇವೆಲ್ಲ ಕ್ಷಣಕ್ಕನ ಬದಲಾವಣೆ ಆಕ್ಕವನು. ಈಗಿದ್ದ ಇನ್ನೊಂದು ಕ್ಷಣಕ್ಕೆ ಇರೋದಿಲ್ಲ. ಈಗಿಂದ ಪರಿವರ್ತನೆ ಬದಲಾವಣೆ ಆಗುವಂತ. ಬದಲಾಗದೆ ಇದ್ದದ್ದು ಯಾವ್ದೈತಿ ಅದಕ್ಕೆ ದೇವರು ಅಂತಾರ. ಏನ್ ಅದ ನಿನ್ನ ಸ್ವರೂಪ, ಅದ ನಿನ್ನ ಬಿಟ್ಟಿಲ್ಲ. ಬ್ಯಾರೆ ಐತಿ ಅಂತ ಹುಡ್ಕಾಕ್ ಹೊಂಟಿ ಅದನ್ನ, ಎಲ್ಲೋ ಐತಿ ಅಂತ, ಅನ್ಯವಾಗಿ ಐತೆನ ಅದನ್ನ ಮ್ಯಾಗ ಐತಿ ಅಂತ. ಪರಮಾತ್ಮ ಎಲ್ಲಿದೀವು? ಮ್ಯಾಗ ಉಪ್ಪರ್ ಹೈ ಅಂತ. ನಿನಗ ಎಷ್ಟು ಕಿಲೋಮೀಟರ್ ದೂರ ಐತಿಪ್ಪ ಅದು ಅಂತ ನಿರಂಜನ ಪೂರ್ ಕೇಳ್ತಿದ್ರು. ಹೌದಿಲ್ಲ? ನಿನಗ ಅದಕ್ಕೆ ಡಿಸ್ಟೆನ್ಸ್ ಎಷ್ಟೈತಿಪ್ಪ, ಎಷ್ಟು ದೂರ ಐತಿ ಅದು? ಅಳತಿ ಮಾಡೇನ? ದೇವ್ರಿಗೆ ನಿನಗೆ ಎಷ್ಟು ದೂರ ಐತಿ ಹೇಳ? ನಿನಗೆ ಮ್ಯಾಗ ದಂಡ ಐತಿ ಸೆಟದೋಕಿರ್ತದ ಇದ್ದಿದ್ರೆ. ಹೌದಿಲ್ಲ? ಅಲ್ಲಿ ದೇವ್ರದಾನ ಹುಡ್ಕ್ಯಾಡ್ತಾನೆ ದೇವ್ರ ಅನ್ಯವಾಗಿ. ದೇವರನ್ನು ಅರ್ಥಿಸೋದಾಗ ಗೊತ್ತಿಲ್ಲ. ನಾವು ಒಂದು ವ್ಯಕ್ತಿ ಕಲ್ಪನೆ ಮಾಡ್ಕೊಂಡು ಕುಂತೀರಿ ದೇವ್ರು ಅಂದ್ರೆ. ಅವು ವ್ಯಕ್ತ ಆಗೋದಲ್ಲ ಅದು. ಏನ್ ತೋರಿಕೆ ಅಲ್ಲ ಅದು. ದೇವ್ರು ಅಂದ್ರೆ ಯಾವಾಗಲೂ ಇದ್ದದ್ದು ಅದು. ತೋರದೇ ಅಡಗದೆ ತೋರುವಿಕೆಗೆ ಅಡಗುವಿಕೆಗೆ ಸಾಕ್ಷಿಯಾಗಿದ್ದದ್ದು ಅದ ದೇವರು. ಏನ್ ಎಲ್ಲವನ್ನ ಅರಿತಕ್ಕಂಥದ್ದು, ಎಲ್ಲದಕ್ಕೂ ಆಶ್ರಯವಾಗಿರ್ತಕ್ಕಂಥದ್ದು, ಏನ್ ಎಲ್ಲದಕ್ಕೂ ಆಧಾರಣ ನೀವು. ಅದ ಅದ ದೇವ ಸ್ವರೂಪ. ಏನ್ ಎಲ್ಲವನ್ನ ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು, ಅದ ಸುಖರೂಪವಾದದ್ದು. ಅದ್ರ ಕಡೆ ಲಕ್ಷ್ಯ ಇಲ್ಲ ನಾವು. ಈಗಿದ್ದು ಇನ್ನೊಂದು ಕ್ಷಣಕ್ಕೆ ಇಲ್ಲದ ತೋರಿಡುವುದನ್ನ ಇದರ ಅಭಿಮಾನ ಹಿಡ್ಕೊಂಡು ಕುಂತಿ. ಇದು ನಾನು ನನ್ನದು. ನಿಜವಾದದ್ದು ಯಾವಾಗಲೂ ಇದ್ದದ್ದು ನಾನು ನಂದು ಅನ್ನೋದು ಅನ್ನಕ್ ಬರುವಲ್ದಲ್ಲೋ ನಿನಗೆ. ನಾನಾ ದೇವ್ರದೇನಂತ ನೀನು ತಿಳ್ಕೊಳ್ಳೋ ಸಾಮರ್ಥ್ಯ ಇಲ್ಲೋ. ಎಂತ ಇದಕ್ಕೆ ಇಳಿದೀವ ಕೀಳು ಮಟ್ಟಕ್ಕೆ ನೀನು. ಇದು ನಾನು ಅಂತ ಈಗಿದ್ದ ಇನ್ನೊಂದು ಕ್ಷಣಕ್ಕೆ ಇಲ್ಲದಂಗ ಆಗೋದು ನಾನು ಅಂತೀಯಲ್ಲೋ, ತೋರಿಡಬಹುದು. ಇದು ಮರ್ತ ಅಜ್ಞಾನದೊಳಗ ಅಲ್ಲದನ್ನ ಹಿಡ್ಕೊಂಡು ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ ಹತ್ತಿ ನೋಡಿ. ನೀನೇ ಮಾಡ್ಕೊಂಡದ್ದು. ಏನ್ರಿ ಎಲ್ಲ ದೇವ್ರು ಮಾಡ್ಯಾನ? ನೀ ಮಾಡಿದ್ದೆಲ್ಲ ನಿನ್ನ ಇಚ್ಛಾ ಇದೆಲ್ಲ. ದೇವ್ರ ಇಚ್ಛಾ ಅಲ್ಲ. ದೇವ್ರ ಇಚ್ಛಾ ಪ್ರಕಾರ ಇದಾಗಿದ್ರೆ ಇದನ್ನ ನೀನೇ ಅಡಗಿಸ್ತಿ. ನಾ ದೇವ್ರು ಮಾಡಿದ್ದನ್ನ ನಾವು ಅಡಗಸಾಕ್ ಬರ್ತೇವ, ನಾವು ಅಡಗಸಾಕ್ ಬರ್ತೇವ. ನಾವ್ ಇಲ್ಲೇ ಹೆಂಗ್ ಅಡಗಿಸ್ತಿ ಅಂತ ಬಂದ ನಿನಗದು ತಕರಾರು ಮಾಡ್ಬೇಕಾಗಿತ್ತ. ಅದಲ್ಲ, ನೀ ಅಡಗಿಸ್ತಿ ಅಲ್ಲಿ ನಿದ್ಯಾಗ. ಎಲ್ಲಿ ದೇವರು ಎಲ್ಲಿ ಹೋಗೋ ನೀನು ಮಾರ ಅಂತ ಅಡಗಿಸ್ತಿಲ್ಲ. ಅಡಗಿಸಿದಾಗ ನಿನಗೆ ಆರಾಮ. ಯಾವಾಗ ಅನ್ಸೈತಿ ಇದು ತೋರ್ದಂಗ ಆದಾಗೋದಿಲ್ಲ, ಅಡಗಿದಾಗ ಆರಾಮದಿ. ಹೌದಿಲ್ಲ? ಇನ್ನೆಂದು ತೋರ್ದಂಗ ಮಾಡ್ಕೋ. ನಿದ್ಯಾಗ ಅಲ್ಲಿ ವಾಸನಾ ಅಡಗ್ತಾವ, ಮತ್ತೆ ಎಚ್ಚರ ಆದ್ಕೂಲೆ ತೋರ್ತಾವ. ವಾಸನಾ ಪೂರ್ಣ ನಾಶ ಮಾಡ್ಕೊಂಡೆ ಅಂದ್ರೆ ಭೋಗ ವಾಸನೆಗಳು ಕ್ಷೀಣ ಆದ್ಮ್ಯಾಗ ಪುನಃ ನಿನಗಿದು ಜಗತ್ತ ತೋರುದಿಲ್ಲ.
ಜಗತ್ತಿನ ಈ ಭೋಗ ವಾಸನೆಗಳೇನದಾವಲ್ಲ ಅದ ನಿನ್ನ ಮತ್ತೆ ಇದನ್ನು ಬೆನ್ನು ಹತ್ತಾಗ ಹಚ್ಚಿದ್ದು ನೀನು ನಾಶ ಮಾಡ್ಕೋ. ಈಗ ಮನುಷ್ಯನ ಜನ್ಮಿದ್ದಾಗ ಇವು ಅನಿತ್ಯದವ ದುಃಖ ರೂಪಿದವ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಎಂದು ನೀನು ಇಚ್ಛೆಯನ್ನು ಮಾಡಕ್ ಹೋಗ. ವೈರಾಗ್ಯವನ್ನ ತಾಳು. ವಾಸನಾ ತ್ಯಾಗ, ಅದಕ್ಕೆ ವೈರಾಗ್ಯ ಅಂತಾರೆ. ಭೋಗ ವಾಸನೆಗಳು ಏನದವಲ್ಲ ಒಳಗೆ ಹೃದಯಗತವಾಗಿ ಕುಂತು ಬಿಟ್ಟವು. ಹೃದಯ ಗ್ರಂಥಿ ಅಂತ ಅದಕ್ಕೆ ಅಂತಾರೆ. ಅದು ನಾಶ ಆಗ್ಬೇಕು ನೋಡ್ರಿ. ವಾಸನಾ ಭೋಗ ವಾಸನೆಗಳ ನಾಶ ಆದಾಗ ಹೃದಯ ಗ್ರಂಥಿ ನಾಶ. ಬಿದ್ದಂತೆ ಹೃದಯ ಗ್ರಂಥಿ ಚಿದ್ದಂತೆ ಅಶ್ಯ ಸಂಶಯ ಕ್ಷೀಯಂತೆ ಜಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರಿ ಅಂದ. ಯಾವಾಗ ಹೃದಯದ ವಾಸನಾ ಗ್ರಂಥಿ ನಾಶಕತಿ, ಯಾವಾಗ ನಿನ್ನ ಎಲ್ಲ ಸಂಶಯಗಳು ಎಲ್ಲ ಹೊಕ್ಕವು. ಅವಾಗ ನೀನು ದುಃಖ ಅನ್ನೋದು ನಿನಗೆ ಬರುವುದೂ ಇಲ್ಲ. ಅದಕ್ಕೆ ಈ ವಾಸನಾ ಗ್ರಂಥಿ ನಾಶ ಮಾಡ್ಕೊರಿ. ಗಂಟು ಒಳಗೆ ಕುಂತು ಬಿಟ್ಟದ. ಅದು ಯಾವಾಗ ಹೋಗ್ತೈತಿ ಅಂದ್ರೆ ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ನಂಬಿ ಇದ್ದ. ನಮ್ಮನ್ನು ನಂಬಿದ್ರೆ ಅಂದ್ರೆ ನಿಮ್ಗೆ ಗಂಟೆ ಉಳಿಸ್ತೇನೆ ಅಂತಿದ್ರು ಅಜ್ಜವ್ರು. ವಾಸನಾ ಗಂಟು ಪೂರ್ಣ ಉಳಿದಳು. ನೀನು ಜಗತ್ತಿನಾಗ ಏನಾರು ಹೊಂದಬೇಕು ಮಾಡ್ಬೇಕು ಅನ್ನೋದು ಉಳಿದಳು. ನಿಜವನ್ನು ನಂಬಿದವ, ಇದನ್ನ ನಂಬಿದವಾಗ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋದು ಐತಿ. ಬಾಳೆ ನಂಬ್ಕೊಂಡು ಕುಂತಿ ಇದನ್ನ ಇದ ಸುಖರೂಪ ಅಂತ. ಅದನ್ನ ನಂಬಿದವ್ರು ಏನಾಗ್ಯಾರ ನೋಡ್ಕೊ. ಅದ್ರ ಬೆನ್ನು ಹತ್ತಿದವ್ರು ಏನಾಗ್ಯಾರು? ಬೆನ್ನು ಹತ್ಯ ಸಾಧು ಸನ್ಯಾಸಿಗಳು ಬೆನ್ನು ಹತ್ತಿ ಹಿಂಗ ಹೋದೆವು ಹೋಗಿ ನಾವು. ಯಾಕೆ ನಿಮ್ ಬೆನ್ನು ಹತ್ತಿರ ಹಾಳಾಗಿ ಹೋದೆವು ಅಂತ. ಒಲ್ಲೆ ಅಂತೆ. ನಮ್ಮ ಬಾಳೆ ಬಿಟ್ಕೊಟ್ಟು ಬರಾಕ ಒಲ್ಲೆ ಅಂತೆ. ನಮ್ಮ ಅಪ್ಪನ ಬಂಗಾರ ಪಾಲಿಕೆ ಸುನೇರಿ ಪಾಲಿಕೆ ಮೆರ್ಸಿದಿ. ಗೋಳಪ್ಪನವ್ರಿಗೆ ಅಂದ್ರು ಅಂತವ್ರು ಅಜ್ಜಾರ, ಗೋಳಪ್ಪ ಅಜ್ಜಗ. ಸುನೇರಿ ಪಾಲಿಕೆಯಾಗಿ ಮೆರೆಸಿದಿ, ನೀನು ಬಂಗಾರ ಪಾಲಿಕೆಯಾಗಿ ಮೆರೆಸ್ತಾರೆ ಬೆನ್ನು ಹತ್ತ, ನಾನು ಬೆನ್ನು ಹತ್ತ ಅಂದ್ರು ಅಜ್ಜ. ಎಲ್ಲಿ ಮಕ್ಕಳು ಮರಿ ಬಾಳೆ ನನ್ನ ಹೊಲ ಇದ ಎಲ್ಲಾ ಕತಿ ಮುಗಿದ ಮ್ಯಾಗ ವಯಸ್ಸಾದ ಮ್ಯಾಗ ಮತ್ತೆ ನಾದುರಸ್ತಾಕೈತಿ. ನನಗೆ ಯಾರು ಸರಿಯಾಗಿ ವ್ಯವಸ್ಥೆ ಮಾಡವಲ್ರಿ, ಕೂಳು ಕೊಡವಲ್ರು. ಅವಾಗ ಹೇಳಿನಿಲ್ಲೋ ನಿನಗೆ. ನಾನಾರ ಏನು ಮಾಡಲಿ ಅಂತದ್ದು. ಅವಾಗ ಬಾರು ನಾನು ಬೆನ್ನು ಹತ್ತಿ ಅಂದ್ರೆ ಇದು ಬೇಕಂತಿದ್ರೆ ಬೆನ್ನು ಹತ್ತಿರಿ. ಇದ್ರ ಬೆನ್ನು ಹತ್ತಿ ಏನು ಅನುಲಿ ಉಂಟಾಗ್ತಿ ನೋಡಂಗಾರಿ. ನೋಡಂಗಾರಿ. ಮಹಾತ್ಮರು ಅದ್ರಾಗ ಇದ್ದಿದ್ರೆ ಹೆಂಗಾಕಿತ್ತು? ಅಲ್ಲೇ ಕುಂತ್ರನ ಅವ್ರು. ಮನಿ ಬಾಟ ನಾನು ಇವು ಹಿಡ್ಕೊಂಡ ನಾನು ಬಾಳೆ ಹೊಲ ಮನಿ ಇಟ್ಕೊಂಡು ಕುಂತ್ರ ನಾವು ಅದ್ರಾಗ. ಇದ್ದು ತೋರಿಸಿದ್ರಿಲ್ಲ. ಶರೀರ ಬಿಡುಮಟ ಹೊಳೆ ನೋಡ್ಲಿಲ್ಲ. ಎಲ್ಲಿದಾರ ನೋಡೀಗ? ಸಂಬಂಧಿಕರು ಎಲ್ಲಿದಾರ? ನನ್ನವ್ರು ಎಲ್ಲಿದಾರ? ನಾಳೆ ಶರೀರ ಹೋಗ್ತೈತಿ ಅಂದ್ರೆ ಇವತ್ತು ಎಲ್ಲರೂ ಮಲ್ಕೊಂಡಿಂದ ಹೊರಗೆ ಹೋದಿವಿ. ಹೊರಗೆ ಹೋಗೋಣ ನಡಿಪ ಅಂದ್ರೆ ಹೋಗೋಣ ಹೋದೀವಿ. ಹಂಗೆ ನಾ ಹಿಂದಿಂದ ಹೊಂಟಿದ್ನಿ. ಹೊಳ್ಳಿ ನಿಂತವ್ರ ಕೃಷ್ಣನ ಶರೀರ ಎಲ್ಲಿ ಹೋತು ಅಂದ್ರೆ ಅಡ್ವ್ಯಾಗ ಹೋತ್ರಿ. ಯಾರಿದ್ರ ಅವಾಗ? ಒಳಗಿತ್ತಿಲ್ಲ ಅವ್ರು. ಇತ್ರಿ ಅದು ಯಾರು ಇದ್ದಿದ್ದಿಲ್ಲ. ಈಗ ಯಾರ್ದಾರ ನೋಡಂಗ? ಈ ಶರೀರದ ಒಳಗೆ ಎಲ್ಲಿ ಐತಿ ಹಂಗಾರ? ಯಾರಿಗೆ ಯಾರಿಲ್ಲ. ಹೌದಿಲ್ಲ ಅಂತಾರ ಅಜ್ಜವ್ರು. ಇನ್ನೂ ಅವ್ರಿಗೆ ನನಗೆ ಅದಕ್ಕೆ ಇದು ಕಟ್ಟಿದಂಗೆ ಆಗೈತಿ. ಅವ್ರು ಹೊಳ್ಳಿ ನಿತ್ತ ಯಾರದಾರ ನೋಡಂಗಾರಿಗೆ ಈ ಶರೀರ ಸಂಬಂಧಿಗಳು ಎಲ್ಲಿದಾರ ನೋಡು. ನೀ ಮನ್ಯಾಗಿದ್ರೆ ನನ್ನ ಮನೆ ನಡಿತೈತಿ ಅಂತ ನೀನು ಭ್ರಮ ಆಗೈತಿ ನಿನಗೆ. ಅವ್ರ ಹೆಂಡ್ರು ಮಕ್ಕಳನ್ನ ನೋಡ್ತಾರಂತ. ನೀನು ಏತರ ಅಡಿ ಮಾಡ್ತಾರ ಅವ್ರು. ಹೌದಿಲ್ಲ? ಹೆಂಡ್ರು ಮಕ್ಕಳು ಜಗತ್ತಿಗೆ ಉಪಯೋಗ ಬತ್ತ ಅಂದ್ರೆ ಜಗತ್ತು ಕೃತಜ್ಞತೆಯಿಂದ ಈ ಶರೀರವನ್ನು ಸಂಭಾಳಿಸ್ತತಿ. ಜಗತ್ತಿಗೆ ಉಪಯೋಗ ಬರುವಂಗೆ ಮಾಡ್ಕೋರಿ. ಬರೇ ನೀನು ಬಾಳೆ ಹೆಂಡ್ರು ಮಕ್ಕಳು ಅಷ್ಟೇ ಉಪಯೋಗ ಬಿತ್ತಂದ್ರೆ ನೋಡಿರು ನೋಡದಿದ್ರು ಇಲ್ಲ ನಿನ್ನವ್ರು. ನೀ ನಂಬಿ ಅಂದ್ರೆ ಅದಕ್ಕಾಗಿ ದುಡ್ಡು ಸತ್ತು ಹೋದ್ ಕೆಲ್ಸಿದ್ದ. ನನ್ನ ಹೆಂಡ್ರು ಮಕ್ಕಳು ನೋಡ್ತಾವಂತ ಯಾರು ನೋಡ್ಬೇಕು? ಯಾರ ಬಂದವ್ರ ಮುಂದೆ ತುಡುಗ್ಲಿ ಹೇಳ್ತಿರ್ತೈತಿ ಏನು ಇಪ್ಪನಂತ ಅದ ಮಾಡೋಲ್ಲ. ಕತ್ಲಿ ಹೇಳ್ತೈತಿ ಅದು. ಮತ್ತೇನಾರ ನನಗಿಂದಾರ ಅಂತೇಳಿ ತುಡುಗ್ಲಿ ಇಪ್ಪ ಬಾಯಿಲಿಟ್ಟು ನನಗೇನು ಏನು ಮಾಡಲ್ಲ. ದಾದ ಮಾಡವಲ್ರು. ಹಿಂಗ ಕುಂಡಿಸ್ಬಿಟ್ಟಾರ ನನ್ನ ಅಂತಿರ್ತಾವೆಲ್ಲ. ಪಾಪ ಏನ್ ಮಾಡೋದನ್ನ ಎಟ್ಟಂತ ನೋಡ್ಬೇಕು ನಿನ್ನ. ಅವ್ರು ನೀನ್ ಹೋಗೋ ದಾರಿ ನೋಡ್ತಾರ, ಅದನ್ನ ನೋಡುದು ಅವ್ರು ನಿನ್ನ. ಯಾಕ್ರಿ? ನೀ ಎಲ್ಲರೂ ತಮ್ಮ ತಮ್ಮ ಸುಖಕ್ಕಾಗಿ ಕೂಡಿದ ಮೇಳ. ಅದರ ಸತ್ತವ್ರ ಸಂಬಂಧ ಯಾರೂ ಅಳುದಿಲ್ಲ. ಸುಳ್ಳ ಅವಾಜ್ ಮಾಡ್ತಿರ್ತಾರೆ. ಹೆಂಗ್ ಹೊಂಟು ಯಪ್ಪ ಏನು ಅವಾಜ್ ಮಾಡಿ. ಖರೆ ಹೇಳ್ರಿ, ಸತ್ತವ್ರ ಸಂಬಂಧ ಯಾರು ಹೇಳ್ತಾರ? ತಮಗ ತೊಂದರೆ ಆಯ್ತು ಅಂತ ಹೇಳ್ತಿರ್ತಾರ ಹೊರತು ಸತ್ತವ್ರ ಸಂಬಂಧ ಯಾರು ಅಳುದಿಲ್ಲ.
ಎಲ್ಲರೂ ಸ್ವಾರ್ಥಿಗಳದ. ತಮಗೆ ಅನುಕೂಲ ಆಗ್ಲಿಲ್ಲಲ್ಲ, ಏನು ಮೋಸ ಮಾಡಿದೆವು ಅಂತಿರ್ತಾರಂಗ. ಹೌದಿಲ್ಲ? ಏನು ಹೇಳಲಿ ಹೊಂಟೆಲ್ಲೋ ನೀನು, ಹೆಂಗೋ ನೀನು, ಎಷ್ಟು ನಂಬಿನೆಲ್ಲೋ, ಹೇಳ್ದ ಕೇಳ್ದ ಹೊಂಟೆಲ್ಲ ನೀನು. ಯಾರ ಸಂಬಂಧ ಎಲ್ಲಿ ಇದ್ದು ತೋರಿಸಿದ್ರಿಲ್ಲ, ಬಿಡದ. ಅದನ್ನ ಮಾಡ್ಕೊತ ಕೊಡೋದ. ಮನ್ಯಾಗಿದ್ರೆ ನನ್ನ ಶರೀರ ನಡಿತೈತಿ ಅನ್ನೋದು ಏನು ಬರಸದು? ಅದಿಲ್ಲ. ಪ್ರಾರಬ್ಧ ಇದ್ದಂಗೆ ನಡೀತಿ. ಪ್ರಾರಬ್ಧಂ ಪುಷ್ಯತಿ ವಪುರಿತಿ ನಿಶ್ಚಿತ್ಯ ಧೈರ್ಯಂ ಅವಲಂಬ್ಯ ಅಧ್ಯಾಸಂ ಅಪನಯಂ ಕುರು. ಶರೀರ ಪ್ರಾರಬ್ಧ ಎಲ್ಲಿದ್ರು ಅದು ಪೋಷಣೆ ಆಗೋದಿತ್ತು ಅಂದ್ರೆ ಹಾಗೇ ಆಕೈತಿ. ಅದು ರಕ್ಷಣೆ ಆಗೋದಿರ್ಲಿಲ್ಲ ಅಂದ್ರೆ ಮನೆಯೊಳಗಿದ್ರು ಅದು ಆಗೋದಿಲ್ಲ. ಹೌದಿಲ್ಲ? ಅದಕ್ಕೆ ಧೈರ್ಯ ತಾಳಿ ಇದ್ರ ಕಡೆ ಲಕ್ಷ ಕೊಡಿ, ಇದರ ಅಭ್ಯಾಸದಾಗ ತೊಡಗಿ ನೋಡಿ. ನಿನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಅಂತಾದನ್ನು ಮಾಡ್ಕೊಂಡಿರ್ಲ ಮಹಾತ್ಮರು. ಅಜರಾಮರವಾಗಿ ಅವರ ನೆನಪು ಉಳಿಯುವಂಗ ಮಾಡ್ಕೊಂಡು. ಈ ಬಾಳೆಗೆ ಬಡ್ಕೊಂಡು ಸತ್ತದ್ದನ್ನು ಯಾರು ನೆನಪು ಮಾಡ್ತಾರ್ರಿ? ಇವನ್ನ ನಿಮ್ಮ ಅಜ್ಜ ಮುತ್ತಜ್ಜ ಇಷ್ಟ ಗೊತ್ತೈತಿ. ಅವನ ಅಜ್ಜ, ಅವರಪ್ಪ ಯಾರು ಗೊತ್ತೈತಿ? ಅವೆಲ್ಲ ಬಾಳೆಗೆ ಬಡ್ಕೊಂಡು ಸತ್ತದ್ದು. ಅದಕ್ಕೆ ಅದ್ರ ನೆನಪಿಸೋದ ಮಾಡೋದಿಲ್ಲ ಯಾರು. ಮಹಾತ್ಮರು ಎಷ್ಟೋ ಬುದ್ಧನ ನೆನಪು ಮಾಡ್ತಾರ. ಎಷ್ಟು ವರ್ಷ ಆತಿ ಬುದ್ಧ, ಪೈಗಂಬರ, ಮಹಮ್ಮದ, ಶಿವಾನಂದ, ಸಿದ್ಧಾರೂಢ, ಆತ್ಮಾನಂದ, ನಿರಂಜನ, ಹಿಂಗೆ ಇವರು ಏನು ಮಾಡಿ ಹೋದ್ರು ಜಗತ್ತಿಗೆ? ಉಪಯೋಗ ಬರೋದನ್ನು ಮಾಡಿ ಹೋದ್ರು. ಅದನ್ನು ಮಾಡಿ ಹೋಗ್ಬೇಕು ನಾವು ಜಗತ್ತಿಗೆ ಬಂದ ಮೇಲೆ. ಇನ್ನೊಬ್ಬರಿಗೆ ಜಗತ್ತಿಗೆ ಉಪಯೋಗ ಬರುವಂಥದ್ದನ್ನು ಮಾಡಿ ಹೋದ್ರು ಅವರೆಲ್ಲ. ಅದಕ್ಕಾಗಿ ಅವರ ಸ್ಮರಣೆಯನ್ನು ನಾವು ಮಾಡಬೇಕಾಗಿದೆ. ಹೌದಿಲ್ಲ? ನಿನಗೂ ಉಪಯೋಗ ಐತಲ್ಲ. ನಿನಗೆ ಈ ಉಪಯೋಗ ತಗೊಂಡ್ರೆ ಅಂದ್ರೆ ಈ ಶರೀರ ಜಗತ್ತಿಗೆ ಉಪಯೋಗ ಬರ್ತೈತಿ. ಇದು ನಿನಗ ಲಾಭ ಮಾಡ್ಕೊಳ್ಳಿಲ್ಲ ಅಂದ್ರೆ ಜಗತ್ತಿಗೆ ಇನ್ನೊಬ್ಬರಿಗೆ ಲಾಭ ಆಗುದಿಲ್ಲ. ನಮಗೂ ಲಾಭ ಆಗ್ಬೇಕು, ಇನ್ನೊಬ್ಬರಿಗೆ ಲಾಭ ಆಗ್ಬೇಕು. ಇದೇ ಚಿಂತನೆ, ಆತ್ಮಚಿಂತನೆಯನ್ನು ಮಾಡಬೇಕು. ಬಾಳೆ ಚಿಂತನೆ ಮಾಡೋದ್ರಿಂದ ನಿನಗೂ ಲಾಭ ಇಲ್ಲ, ಇನ್ನೊಬ್ಬರಿಗೆ ಲಾಭ. ನೀನು ಹಾಳಾಗ್ಬಾರ್ದು, ಇನ್ನೊಬ್ಬರನ್ನ ಹಾಳು ಮಾಡಿ. ನೋಡ್ರಿಪ್ಪ, ಹೇಳಿದ್ದೆ ಮಾಹಿತಿ ನಿಮ್ಮ ಬಿಟ್ಟದ್ದೆ ನಾನು. ಎದ್ರೊಳಗೆ ಲಾಭದ ನೋಡ್ಕೊರಿ. ಈ ಕ್ರಮ ಹಿಡಿದ್ರೆ ನಿನಗೆ ಏನ್ ಲಾಭ ಐತಿ ಹೇಳಿ? ಇದರಿಂದ ಏನೂ ಲಾಭ ಇಲ್ಲ. ನೀನು ಇದ್ದದ್ದೆಲ್ಲ ಕಳ್ಕೊತಿ, ಇದ್ದ ಕಿಮ್ಮತ್ತೆಲ್ಲ ಕಳ್ಕೊತೀನಿ. ಇದ್ರ ಬೆನ್ನು ಹತ್ತಿದೆ ಅಂದ್ರೆ ಪೂಜ್ಯ ಅಕ್ಕಿ ನೀನು. ಅದು ಜಗತ್ತಿಗೆ ಪೂಜ್ಯ ಆಗ್ಬೇಕು. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಮಾಡ್ಕೊಂತ ಅದ್ರಾಗ ಕಾಲ ಕಳ್ಕೊಂತ ಎದಕ್ ಬಂತ? ಅದನ್ನ ಮಾಡ್ಕೊಂತ ಕೂದು ಕಸಬರಿಗೆ ಹಾಕಿವ ಪೂಜ್ಯ ಅಕ್ಕಿ ನೋಡಂದ್ರೆ. ಬರೀ ಸಂಗ್ರಹ ಮಾಡೋದು, ಅದನ್ನ ಗಳಿಸೋದು ಏನ್ ಮಾಡೋ ಗಳಿಸಿ ಮಾನ ಮರ್ಯಾದೆ ಗಳಿಸಿನಿ ಏನ್ ಮಾಡೋ? ಇವತ್ತು ನೀನು ಹೊಗಳಿದವ್ರು ನಾಳೆ ತೆಗಳ್ತಾರ. ಜಗತ್ತಿನ ಮಾನ ಮರ್ಯಾದೆಯನ್ನು ಅಪೇಕ್ಷೆ ಎಂದು ಇಟ್ಕೊಂಡು ಕೊಂಡ್ರಕ್ ಹೋಗ್ಬಿಡೋದು. ವಿಷಯಾವಲಂಬಿ ಜಗತ್ತದ. ನಿನ್ನಿಂದ ಅವ್ರಿಗೆ ಏನಾರ ಹಾಕಿತ್ತಂದ್ರೆ ನಿನ್ನ ಹೊಗಳ್ತಾರ. ನಿನಗೆ ಏನಾರ ಆಗ್ಲಿಲ್ಲ ಅಂತಂದ್ರೆ ಅದ್ರದೇನು ಹೆಚ್ಚಿ ಬಿಡು ಅಂತಾರೆ. ಅದ್ರ ಸುದ್ದಿ ಅಂತ ತೆಗಿತೆ ಅಂತ. ಅದಕ್ಕಂತ ವಿಷಯ ಬಡ್ಕರನ್ನ ನಂಬಬೇಡ. ಇದನ್ನು ನಿಮ್ಮ ನಿಜವನ್ನು ನಂಬು. ಜಗತ್ತಿನ ಗೊಡವೆ ಎಲ್ಲ ಕೈ ಬಿಡೋದು. ಜಗತ್ತೆಲ್ಲ ಹುಚ್ಚರು ಸಾಯ್ತದ. ಹುಚ್ಚರ ಕಡೆಯಿಂದ ಹೌದನ್ಸ್ಕೋದ್ ಬೇಕಾಗಿಲ್ಲ. ಬಲ್ಲವರು ಹೌದನ್ಬೇಕು. ಬಲ್ಲವರು ಹೌದೆಂದು ಬಣ್ಣಿಸುವ ವರ್ತನವನು. ಹೌದಿಲ್ಲ? ಬಲ್ಲವರು ಹೌದನ್ಬೇಕು. ಹಂಗ ನಿನ್ನ ವರ್ತನ ಇರ್ಬೇಕು. ನಿನ್ನ ಜೀವನ ಕ್ರಮ ಹಂಗಿರ್ಬೇಕು. ಹಂಗ ಬದುಕು. ಹಂಗೇನಾರು ಮಾಡಾಕ್ತೇವ್ ನಾವು. ಹಚ್ಚಿ ಬಾಳಕ್ ಬಡ್ಕೋತೈತಪ್ಪ. ಎಚ್ಚರ ಆದ ಕೂಡಲೇ ಮತ್ತೊಂದದೇ. ಎಚ್ಚರ ಆದ ಕೂಡಲೇ ಏನ್ ನೆನಪು ಮಾಡ್ಬೇಕು? ನಮ್ಮ ನಿಜದ ನೆನಪು ಮಾಡೋದು. ಮಾಡಿ ನೋಡ್ಕೋಬೇಕಾರೆ ಆ ಕ್ರಮದ ತೊಡಗಿ ಹೆಂಗ ಆಕೈತಿ ನಿನ್ನ ಜೀವನ ಪ್ರಯೋಗ ಮಾಡಿ ನೋಡ್ಕೋ. ಇದ್ದು ತೋರಿಸಿದ್ರು ಇರಕ್ಕಾಗಲ್ಲ ಅಂದ್ರೆ ಹೆಂಗ್ರಿ? ನಾವು ಜೀವನದುದ್ದಕ್ಕೂ ಶರೀರ ಪ್ರಾಣವಾಯು ಹೋಗೋವರೆಗೂ ಎದ್ರ ನೆನವನ್ಯಾಗ ಕಾಲ ಕಳೆದ್ರಿ ಹೇಳ್ರಿ? ಬಳೆ ಸುದ್ದಿ ಮಾತಾಡ್ತಿದ್ದ ನಮ್ಮಪ್ಪ ಯಾರ್ದಾರ ಮುಂದೆ. ನನ್ನ ಮಕ್ಳು ಹಿಂಗದವ, ನನ್ನ ಹೊಲ ಮನಿ ಹಿಂಗದ. ಅವ್ ಏನ್ ಮಾಡೋರಿ? ನಡಬರ್ಕ್ ಬಂದದ್ದು ಅವನ್ ತಗೊಂಡು ಏನ್ ಮಾಡೋ? ಅವ್ ಹಿತ ಕೊಟ್ಟವನ್ ನಿನಗ. ಸಮಾಧಾನ ಶಾಂತಿ ಕೆಡಿಸ್ತಾವಿಲ್ಲ ಅವು. ಆ ಸುದ್ದಿ ತೆಗೆದ್ರಿಗೆ ಸಮಾಧಾನ ಇರ್ತೈತೆ ನಿನಗೆ? ಯಾಕೆ ನಮಗಿಲ್ಲಿ ಸಮಾಧಾನ ಶಾಂತಿ ಸಿಗ್ತೈತೆ ಅಂದ್ರೆ ನಮ್ಮ ನಿಜವಾದ ಇರುವಿನ ನೆನಪು ಮಾಡ್ಕೊಂಡು ಅದರೊಳಗೆ ಕಾಲ್ ಕಡಿಮೆ. ಯಾರು ಅದ್ರ ಕಡೆ ಲಕ್ ಕೊಡ್ತಾರೋ ಅವ್ರಿಗೆಲ್ಲರಿಗೂ ಲಾಭ ಅದ. ಅದನ್ನು ಮಾಡ್ಕೋರಿ. ನಿಮ್ಮಲ್ಲಿನ ಐತೆ ಅದು. ಎಲ್ಲಿ ಹೋಗ್ಬೇಕಾಗಿಲ್ಲ, ಏನು ಮಾಡುವ ಅವಶ್ಯಕತೆ ಇಲ್ಲ.
ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮನೂ ವಹಿಸೋ ಕಾರಣ ಇಲ್ಲ. ಎಲ್ಲ ವ್ಯಾಪಾರ ಬಂದ್ ಮಾಡಿ ಸುಮ್ಮನೆ ಇದ್ದು ಅದನ್ನು ಅನುಭವ ಮಾಡ್ಕೊ. ಎಲ್ಲ ಮನೋವೃತ್ತಿಗಳು, ಇಂದ್ರಿಯ ವೃತ್ತಿಗಳೆಲ್ಲ ಬಂದ್ ಆದಾಗ ಅದು ಅನುಭವ ಬರುತ್ತೆ. ಏನ್ ಮಬ್ಬಿಗೆ ಬೀಳ್ಬೇಡ, ನಿದ್ದೆ ಹತ್ತಬಾರ್ದು. ಎಚ್ಚರಿಕೆ ಕಲ್ಪನಾ ಇರ್ಬೋದು, ಕನಸಿನ ಕಲ್ಪನಾ ಇರ್ಬೋದು, ನಿದ್ದೆ ಹತ್ತಬಾರ್ದು. ಹಂಗೆ ಯಾವಾಗಲೂ ಅವಾಗ ನಿನ್ನ ಸ್ವರೂಪ ಜಾಗೃತಿ ಆಕೈತಿ. ಇದನ್ನು ನಾವು ಸಾಧಿಸಬೇಕಾಗಿ. ಇನ್ನೊಂದು ತೋರುವುದು ಅಜ್ಞಾನವಲ್ಲದು. ಎಚ್ಚರಿಕೆ ನೆನಪು ಹೋಗಿಲ್ಲ, ಕನಸಿನ ನೆನಪೂ ಇಲ್ಲ, ನಿದ್ದೆಗೂ ಮಬ್ಬಿನಾಗೂ ಬೀಳ್ಬೇಡ. ಅದನ್ನು ನಾವು ಮೀರ್ಬೇಕು. ಅಂದ್ರೆ ಈ ವ್ಯಾಪಾರ ಬಂದ್ ಮಾಡಿದಾಗ ಅದು ಬರ್ತೈತಿ. ಅವನು ಮಾಡಿದೆ ಅಂದ್ರೆ ಬ್ಯಾಸರ ಆಕೈತಿ, ದನು ಆಕೈತಿ, ನಿದ್ದಿಗೆ ಬಂದ್ಬಿಡ್ತೈತಿ. ನಿದ್ದೆ ಅದ್ರಾಗ ಆ ವಿಷಯ ಎಲ್ಲ ಹೋಗ್ಬಿಡ್ತೈತಿ. ರಾತ್ರಿಗೆ ಹೋದವು 50. ಅವಾಗ ಅದನ್ನ ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ ಮಾಡ್ಕೊಂಡು ಅವ ಜಾಗೃತಿ ಇರ್ತಾನ. ಎಲ್ಲಾ ಪ್ರಾಣಿಗಳು ಯಾವಾಗ ನಿದ್ದೆ ಮಾಡ್ತಿರ್ತಾವ ಅವ ಎಚ್ಚರ ಇರ್ತಾನ. ಯಾ ನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮಿ ಅಂತ. ಎಲ್ಲಾ ಪ್ರಾಣಿಗಳಿಗೆ ಯಾವುದು ರಾತ್ರಿ ಆಗಿರ್ತೈತಿ ಅವ ಎಚ್ಚರ ಇರ್ತಾನ. ಅವ ಯಶ್ಯಾಂ ಜಾಗೃತೋ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇ ಅಂತ. ಎಲ್ಲಾ ಪ್ರಾಣಿಗಳಿಗೆ ಯಾವ್ದು ಹಗಲಿರ್ತೈತಿ ಅವಾಗ ನಿದ್ರಿತನಂತೆ ಇರ್ತಾನ. ನಿದ್ದೆ ಬಂದೈತಿ, ನಿದ್ದೆ ಬಂದವಾಗ ಅದು ಎದ್ರದ್ದು ಖಬರ್ ಇಲ್ದ ಹೆಂಗಿರ್ತಾನ. ಎಚ್ಚರಿಕೆ ಒಳಗ ಎಲ್ಲ ಪ್ರಾಣಿಗಳಿದ್ದಾಗ ಅವ ನಿದ್ರಿತನಂತೆ ಇರ್ತಾನ. ಅದು ಯೋಗಿಯ ಲಕ್ಷಣ. ಅದನ್ನೇ ಹೇಳ್ಯಾರ ಕೃಷ್ಣ ಪರಮಾತ್ಮ ಅದನ್ನ ಭಗವದ್ಗೀತೆಯೊಳಗೆ. ಯಾ ನಿಶಾ ಸರ್ವಭೂತಾನಾಂ ತಶ್ಯಾಂ ಜಾಗೃತಿ ಸಂಯಮ. ಎಲ್ಲ ಪ್ರಾಣಿಗಳು ಯಾವಾಗ ನಿದ್ರೆ ಒಳಗಿರ್ತಾವ ಅವಾಗ ಅವ ಎಚ್ಚರ ಇರ್ತಾನ. ಎಲ್ಲ ಜೀವಿಗಳು ಎಚ್ಚರ ಇದ್ದಾಗ ಅವ ನಿದ್ರಿತನಂತೆ ಇರ್ತಾನ. ಹಂಗ ಇರ್ತಾನ. ಯಾಕೆ ಅವಾಗ ಸದಾ ಅವಾಗ ನಿದ್ರೆ ಅವಶ್ಯಕತೆನೇ ಇಲ್ಲ. ಎಚ್ಚರ ಇಲ್ಲ, ಕನಸಿಲ್ಲ, ನಿದ್ರೆ ಇಲ್ಲ ಜ್ಞಾನಿಗೆ. ಅದು ಮೂರು ಅವಸ್ಥೆಗಳ ಸಂಬಂಧ ತಪ್ಪಿಸ್ಕೊಂಡಿರ್ತಾನ. ಅವಾಗ ಬಾಧೆ ಆಗುದಿಲ್ಲ. ನೀ ಮೂರು ಅವಸ್ಥೆಗಳಿಗೆ ಓಡಾಡ್ತೈತಿ ಮನಸ್ಸು. ಎಚ್ಚರಿಕೆಯಾಗಿ ಸುಖ ಸಿಗ್ತೈತಿ ಅಂತ ಏನೇನೋ ಗದ್ದಲ ಮಾಡ್ತೈತಿ. ಅದನ್ನ ಕಲ್ಪನಾ ಕನಸಿನ್ಯಾಗ ಅನುಭವಿಸ್ತೈತಿ. ಎಚ್ಚರಿಕೆ ವಾಸನ ಕನಸಿನ್ಯಾಗ, ಕನಸು ಬಿದ್ದು ನನಗಂತ. ಎಚ್ಚರಿಕೆ ವಾಸನ ಕನಸು. ಅವೆಲ್ಲ ಅಡಗಿದಾಗ ನಿದ್ದೆ ಹತ್ತೈತಿ. ನಿದ್ದೆ ಮಬ್ಬನ್ಯಾಗ ಬಿದ್ದು. ಅದನ್ನು ನಾವು ಮೀರ್ಬೇಕಾಗೈತಿ. ಅದ್ರಾಗ ಆವಿಷ್ಯವದ ನಿನಗೆ ನಿನ್ನ ನಿಜವನ್ನ ನೀ ತಿಳ್ಕೋದೆ. ಅವಾಗ ಬರೇ ಇವ ಮೂರು ಅವಸ್ಥೆ ಒಳಗೆ ತಿರ್ಕೊಂತ ಬಂದಿಪ್ಪ ಎಷ್ಟು ಜನ್ಮ ಆದ್ರು. ಇದರಿಂದ ಪಾರ ಕಡೆಕಾಗಿದೆ. ಮೇಲಕ್ಕೆ ಹೊಡಿ ಮೂರು ಲಾಗ ಅಂತ ಯಾಕೆ ಶರೀಫರು ಹೇಳಿದ. ದಾಟದನ್ನೆಲ್ಲ ಮೂರು ಅವಸ್ಥೆಗಳನ್ನು ದಾಟಿ ನಿನ್ನ ನಿಜದ ಅವಸ್ಥೆ, ನಾಲ್ಕನೇ ಅವಸ್ಥೆಯನ್ನು ಹೊಂದು. ಅವಾಗ ಎಚ್ಚರಕೈತಿ. ನಿಜದ ಅವಸ್ಥೆ ಒಮ್ಮೆ ಆ ಅವಸ್ಥೆ ಅನುಭವ ನೀನು ಪಡೆದೆ ಅಂದ್ರೆ ಇತ್ತಾಗ ಹೊಳ್ಳೆ ನೋಡುದಿಲ್ಲ ನೀನು. ಒಮ್ಮೆ ಅದರ ಅನುಭವ ನಿನಗೆ ಹತ್ತಿ ಅಂದ್ರೆ ಈ ಕಡೆ ಹೊಳ್ಳೆ ನೋಡುದಿಲ್ಲ ನೀನು. ಜಗತ್ತು ಮರೆತ, ಜಗತ್ತಿನ ಸುಖವನ್ನು ಮರೆತ ಯೋಗಿ ಆದ. ಏನ್ ಬೇಕಾದೈತೆ ಅಂದ್ರು ಇದೆಲ್ಲ ಹಳೆಯ ರಗಟೆ ಅಂತ ನಾವು. ಜಗತ್ತೆಲ್ಲ ಒಂದು ಹಳೆಯ ರಗಟೆ ಹಂಗ ಏನೋ ನಿರುಪಯುಕ್ತದ, ಏನೂ ಲಾಭ ಇಲ್ಲಪ್ಪ. ಇದ್ರಾಗ ಎಷ್ಟು ಗಳಿಸಿದ್ರು, ಎಷ್ಟು ಭೋಗಿಸಿದ್ರು, ವಿಷಯದ ಸಂಪರ್ಕ ಹೋಗೆಲ್ಲ ಇದು ದುಃಖ ಕೊಡ್ತೈತಿ. ಯಾರಿಗೂ ಇದು ಸುಖ ಶಾಂತಿಯನ್ನು ಕೊಡುದಿಲ್ಲ. ನೋಡೇವು ಇದನ್ನು ಎಷ್ಟು ಜನ್ಮ ಹುಟ್ಟಿಟ್ಟು ಬಂದು ನೋಡ್ಕೊಂಡೇನೆ ಅಂತ ತಿಳಿದವ ಅವನಲ್ಲಿ ಈ ವಿವೇಕ ಜಾಗೃತ ಆಕೈತಿ. ಅವನಲ್ಲಿ ಹಂಗ ಆಗ್ಬೇಕಲ್ಲ, ನಮ್ಮಲ್ಲಿ ಒಳ್ಳೆ ನೋಡ್ಲಂಗ ಆಗ್ಬೇಕಲ್ಲ. ಅಂತಹ ವಿವೇಕ ನಮ್ಮಲ್ಲಿ ಜಾಗೃತ ಅದಾಗಬೇಕಾದ್ರೆ ಅಂತಹ ವಿಚಾರವಂತರ ಸಂಘ ಬೇಕು. ನಾವು ವಿಚಾರಗಳನ್ನು, ಯುಕ್ತಿಗಳನ್ನು ಶ್ರವಣ ಮಾಡೋದು, ಮನನ ಮಾಡೋದು ಮಾಡಿದಾಗ ನಮ್ಮಲ್ಲಿ ಅವಾಗ ಗಟ್ಟಿ ಜಾಗೃತ. ಅವಾಗ ಇದ್ರ ಬಗ್ಗೆ ನಮ್ಗೆ ದೋಷ ಕಾಣಕ್ ಬರ್ತೈತಿ. ಆ ವಿವೇಕ ನಮ್ಮಲ್ಲಿ ಜಾಗೃತ ಆದಾಗ ಇದ್ರ ಹಕ್ಕಿಕತೆ ಗೊತ್ತಾಕೈತಿ. ಇವು ಎಷ್ಟರ ಮಟ್ಟಿಗೆ ಸುಖರೂಪ ಅದಾವ, ಎಷ್ಟರ ಮಟ್ಟಿಗೆ ಇವು ಖರೆ ಅದಾವ ಅನ್ನೋದು ಗೊತ್ತಾಕೈತಿ. ನಮ್ಗೆ ಗೊತ್ತಿಲ್ಲಕ ಇವಾಗ ಸುಖರೂಪ ಅಂತ ತಿಳ್ಕೊಂಡು ಇವ್ರು ಬೆಣ್ಣು ಹತ್ತಿ ತಿರ್ಗಾಕತ್ತೀನಿ. ಇನ್ನು ಮ್ಯಾಗರ ವಿವೇಕವನ್ನು ಜಾಗೃತ ಮಾಡ್ಕೋ ಅಂತ ಸತ್ಸಂಗದೊಳಗೆ ತೊಡಗು. ಆ ವ್ಯಾಳೆ ಅತ್ಯಮೂಲ್ಯವಾದದ್ದು. ಏನು ಮಹಾತ್ಮರ ಬೋಧ ನಡೆದಿರ್ತೈತಲ್ಲ, ಆ ಸತ್ಸಂಗದ ವೇಳೆ ಬಹಳ ಮಹತ್ವದ. ಅದಕ್ಕೆ ಆ ಲಾಭವನ್ನು ನೀವು ತಗೋರಿ. ಇದ್ರಾಗ ಕಳೆದ ವೇಳೆ ಎಂದು ನಿನಗೆ ನಿರರ್ಥಕ ಆಗುದಿಲ್ಲ. ಮುಂದಾದ ನಿನ್ನ ಫಲ ಕಟ್ಟಿಟ್ಟು ಬುತ್ತಿನ ನಿನಗೆ ಲಾಭದ. ನೀನು ಇದ್ರೊಳಗೆ ಕಳೆದ ವೇಳೆ ನಿನ್ನ ಆಯುಷ್ಯದ ವೇಳೆ ಎಲ್ಲ ಅದನ್ನು ಸಾರ್ಥಕ ಮಾಡ್ಕೊಂಡ. ಬಾಳೆ ಚಿಂತನದ ಕಳಿತಿಯಲ್ಲ ವೇಳೆ, ಮುಂಜಾನೆ ಸಂಜೆ ಮಠ ಏನು ಅದನ್ನ ಇದನ್ನ ನೆನಪು ಮಾಡೋದ್ರ ಕಳೆದಿದ್ರೆ ಹೆಂಗಾಕಿತ್ತು. ಹೇಳಿದ್ದನ್ನು ನೆನಪು ಮಾಡ್ಕೊಂತ ಅದ ನೆನಪಿನಾಗ ದೊಡ್ಡಲ್ಲ. ಅದು ಬರ್ಬೇಕಲ್ಲ, ಅಭ್ಯಾಸ ಭಾಳ ದಿನ ಬೇಕಾದಕ್ಕೆ.
ಕೇಳಿದಿಂದ ಇದ ನೆನಪು ಉಳಿದು ಅಂತಂದ್ರೆ ನಮ್ಗೆ ಒಳಗೆ ಅದ ಐತಿ, ಒಳಗೆ ಇದ್ದಿರ್ತಾವ ಎಲ್ಲ ಅವ ಹೊರಬಿಡ್ತಾವ. ಮಾತು ಏನು ಉಂಡಿರ್ತಾವ ಡರಿಗೆ ಬರ್ತಾವ, ಮನಸ್ಸಿನಾಗ ಏನಿರ್ತಾವು ಅವ ಮಾತುಕತೆಗಳಲ್ಲಿ ಬರ್ತಾವ. ಶಾಸ್ತ್ರ ಬಿಡು ಬಿಡು ಪುರುಷತ್ರಲ್ಲಿ ನೋಡ್ರಿ ಮನಸ್ಸಿನಾಗ ಯಾರ್ಯಾರ ಮನಸ್ಸಿನಾಗ ಅದು ಚಾಲು ಮಾಡ್ತದೆ. ಹೌದಿಲ್ಲ? ಇದನ್ನ ಕೇಳಿದ್ದನ್ನು ಹೊಳ್ಳೆ ಒಬ್ಬರ ನೆನಪು ಮಾಡೋರು ಅದಿರ ಇದ್ರಾಗ. ಇದ್ರ ಬಗ್ಗೆ ಹೇಳುದು ಕೇಳುದು, ಏನಾರ ಸಂಶಯ ಬಂದ್ರೆ ಅದನ್ನ ನಿವಾರಣೆ ಮಾಡ್ಕೋಬೇಕು ಅನ್ನೋದು ಐತೆ. ಮುಗೀತದೆ. ಸಕಲ ಸಾಧು ಸಂತ ಮಾರಕ್ಕೆ ಜಯ ಚಲೋ ಆಯ್ತು ಪಾದ. ಅದಿಲ್ಲ ಆ ಅಂಗಡಿ ತೆಗಿತೈತಿ. ಇಂದ್ರಿಯಗಳು ಮಜಾ ಮಾಡ್ಕೊಂತ ಹೋಗೋದು. ವ್ಯಾಪಾರ, ಜಗತ್ತಿನ ವ್ಯಾಪಾರ ಎದಕ್ಕೆ ಬಂತಪ್ಪ? ಏನ್ ಮಾಡಿ ಲಾಭ ಐತೆ ಅದ್ರಾಗ? ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ಚರ್ಮದ ವ್ಯಾಪಾರ ಚಾಲು ಆಯ್ತು. ಮಾಡಿ ಏನ್ ಮಾಡಿದಪ್ಪ ಅದನ್ನ ಮಾಡಿ? ಈ ಶರೀರ ಏನ್ ಲಾಭ ಮಾಡ್ಕೊಂಡೆ ಅದನ್ನ ಮಾಡಿ? ಬಂದ್ ಮಾಡಿ ಇದನ್ನ ಮಾಡಿ ನಿಜದ ಎಚ್ಚರಿಕೆಯನ್ನು ಮಾಡ್ಕೋಬೇಕಾಗಿತ್ತಂದ್ರೆ ಈ ವಿವೇಕದಿಂದ ಅದನ್ನು ಬಂದ್ ಮಾಡೋದನ್ನೆಲ್ಲ. ಹಠದಿಂದ ಉಪಯೋಗ ಇಲ್ಲ. ಮತ್ತೆ ಏನ್ ಹಠದಿಂದ ಪ್ರಾಣಾಯಾಮ ಮಾಡ್ತೇವಲ್ಲ, ಅದು ಉಪಯೋಗ, ಆ ವಾಸನ ನಾಶ ಆಗುದಿಲ್ಲ ಅದರಿಂದ. ಭೋಗ ವಾಸನೆಗಳ ನಾಶ ಆಗುವ ನಿನ್ನಲ್ಲಿ ವಿವೇಕನ ಜಾಗೃತ ಆಗ. ವಿವೇಕದಿಂದ ವಾಸನೆಗಳನ್ನು ನಾಶ ಮಾಡಿಕೊಂಡಾಗ ನಿನಗೆ ಶಾಶ್ವತವಾಗಿ ಆತ್ಮಭಾವದಲ್ಲಿ, ಆನಂದದ ಭಾವದಲ್ಲಿ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತೈತಿ. ನೀ ಹಠದಿಂದ ಮಾಡಿದ್ರೆ ಆಗಿನ ಪ್ರತ್ಯೇಕ ಕಷ್ಟ. ಅದು ಓಡು ಕುದುರೆ ಜಗ್ಗಿ ಹಿಡ್ದಂಗ ನಿಲ್ತೈತಿ, ಆದ್ರೆ ಓಡ್ಬೇಕನ್ನೋ ಹುಮ್ಮಸ್ ಹೋಗಿರ್ತಲ್ಲ. ಹಂಗ ಮತ್ತೆ ನೀವು ಮನಸ್ಸ ಹವಾ ಬಿಗಿ ಹಿಡಿದ ಪ್ರಾಣಾಯಾಮ ಇಲ್ಲಿ ಮಠ ಕುಂಭಕ ಮಾಡಿರ್ತಿ, ಅಲ್ಲಿ ತನಕ ಅದು ನಿಲ್ತೈತಿ, ಅದನ್ನ ವಾಸನ ಹೋಗಿರ್ತಲ್ಲ. ಅದಲ್ಲ, ಅದು ಪ್ರಾಣಾಯಾಮ ಮಾಡಿ ಏನು ಮಾಡ್ತೇವಲ್ಲ ಅದು ಶಾಶ್ವತವಾದದ್ದಲ್ಲ. ಆಗಿನ ಪೂರ್ತಿ ಕಷ್ಟ. ಅದು ಶಾಶ್ವತ ಪರಿಹಾರ ಅಲ್ಲ, ಎಂದೆಂದೂ ಬರಬಾರದು ನಿನಗ. ನೋಡ್ರಿ ನೀವು ಪ್ರಾಣಾಯಾಮ ಮಾಡಿ ಕುಂಭಕ ಮಾಡೋ ಅಭ್ಯಾಸ ಮಾಡಿದವ್ರು ಕುಂಡಿರ್ತಾರಲ್ಲ, ಭೂಮಿಯಾಗ ಹೋಗಿರಿ ಅವ್ರನ್ನ. ಹೌದಿಲ್ಲ? ಅವನು ವಾಸನ ಏನಿರ್ತೈತಿಪ್ಪ, ನನಗೆ ಇಂಥದ್ದು ಕೊಡುವಂತ ಆ ವಾಸನ ಇಟ್ಕೊಂಡು ಕುಂತಿತ್ತಾನ. ರಾಜನ ಮುಂದೆ ಪ್ರದರ್ಶನ ಮಾಡಕ್ ಬಂದಿದ್ದಾನಂತ. 8 ದಿನಗಟ್ಲೆ ಹೋಗುದು, 8ನೇ ದಿನಕ್ಕೆ ತೆಗೆದು ಕುಳ್ಳೆ ಅವಂಗ ಎದ್ದು ಕುಳ್ಳೆ ಅದು ಏನಂತ, ರಾಜ ನನಗೆ ಒಂದು ಬಿಳೆ ಕುದುರೆ ಕೊಡ್ಸಂತ ನಿಂತಂತ. ಆ ವಾಸನ ಹಂಗ ಹೋಗುದಿಲ್ಲ. ಈ ವಾಸನ ಹಂಗ ಇರ್ತಾವು. ಅದನ್ನು ಮಾಡೋದ್ರಿಂದ ಏನು ಲಾಭ ಇಲ್ಲ. ಅದಕ್ಕೆ ವಿವೇಕದಿಂದ ಪುನಃ ನಿನ್ನ ಮನಸ್ಸು ಹೋಗ್ಬಾರ್ದು. ತೊರೆದುದರಲ್ಲಿ ಮತ್ತೆರಗದಿರ್ಪುದೇ ಚಂದ. ಪುನಃ ಅದ್ರಾಗ ಎರಗಬೇಕಾದ್ರೆ ದೋಷ ನಿನ್ನಲ್ಲಿ ಅದರಲ್ಲಿ ದೋಷ ಕಂಡವ ಹೋಗುದಿಲ್ಲ ಅದ್ರಾಗ. ಅವನ ದೋಷವನ್ನು ಕಂಡು ಕೈ ಬಿಡ್ಬೇಕು. ಹಂಗ ಹಠದಿಂದ ಬಿಟ್ರೆ, ಸಿಗ್ಲಿಕ್ಕೆ ಬಿಟ್ರೆ, ಅನುಕೂಲ ಆಗಿಲ್ಲ ಅಂತ ಬಿಟ್ರೆ ಮತ್ತು ಜಿಗಿದು ಹೋಗುದು ನಾವಲ್ಲಿ. ಮನ್ಯಾಗೆಲ್ಲ ತ್ರಾಸ ಆಗೈತಿ, ಅದಕ್ಕೆ ಬರಾಕತ್ತೇವ್ರಿ ಮಠಕ್ಕೆ ಅಂದ್ರೆ ಮನೆಯನ್ನ ಅವ್ರು ಮತ್ತೆ ಅನುಕೂಲ ಆದ್ರೆ ಮಠಕ್ಕೆ ಮಣ್ಣು ಹೋಗ್ತೀನಿ. ಹೌದಿಲ್ಲ? ಅಲ್ಲೇನೈತಿ ನಡಿಯೋ ಮರ. ಒಂದಿಡದ ಹೆಂಡ್ರು ಮಕ್ಕಳು ಕಡಾಕತ್ತು ಅಂದ್ರೆ ಈ ಕಡೆ ಬಂದ್ಕೊಂಡ್ರೆ ಚಲೋ ಮಾಡ್ತೀವಿ. ಏನ್ ಬಿಡುಪ್ಪ, ಕಾಟ ಹೆಚ್ಚಾಗೈತೆ ಹೋಗ್ಕೊಳ್ದಂತ ಒಂದಿಡದ ಕಾಟ ಅಂತ ಬೇಸತ್ ಈ ಕಡೆ ಬಂದವ್ರಿಗೆ ಹತ್ತೋದಿಲ್ಲ. ಎಲ್ಲ ಇದ್ದು ಭೋಗಿಸೋ ಸಾಮರ್ಥ್ಯ ಇರ್ಬೇಕು, ಭೋಗಿಸೋ ಶಕ್ತಿ ಇರ್ಬೇಕು. ಭೋಗ ವಸ್ತುಗಳು ಒಲದು ಬಂದ್ರು ಅದರಾಗ ಮನಸ್ಸು ಹಾಕಬಾರ್ದು. ಅದು ನಿಜವಾದ ವೈರಾಗ್ಯ, ಅದು ನಿಜವಾದ ಸನ್ಯಾಸ. ಎಲ್ಲ ಇದ್ದು ಇದ್ರ ಕಡೆ ಎಲ್ಲ ಕೊಡ್ಬೇಕು ನೋಡ್ರಿ. ಎಲ್ಲ ಥರದ ಅನುಕೂಲ ಇರ್ಬೇಕು. ಅದರ ಬಗ್ಗೆ ಉದಾಸೀನ ಭಾವ ಬಂದ ಇದ ಆತ್ಮಚಿಂತನದ ಅಭ್ಯಾಸ. ಅವಾಗ ನಿನಗೆ ತಿಳಿತೈತಿ ಎಲ್ಲದಕ್ಕೆ ಬಿಟ್ಟಿರೋದು ಬರೋದಿಲ್ಲ. ಅನುಕೂಲ ಆಗಿಲ್ಲ ಅಂತೇಳಿ ಚಲೋ ಹೆಣ್ಣು ಸಿಗ್ಲಿಲ್ಲ ಅಂದ್ರೆ ಸಾಧುವಾಗಿಬಿಡುದಪ್ಪ. ಹೌದಿಲ್ಲ? ಯಾರು ಹೆಣ್ಣು ಕೊಡ್ಲಿಕ್ಕೆ ಚಲೋ ಹೆಣ್ಣು ಸಿಗ್ಲಿಲ್ಲ ಅಂದ್ರೆ ತತ್ವಜ್ಞಾನಿ ಆಗಿಬಿಟ್ಟವ. ಹೇಳಕ್ ಕಲ್ಕೊಂಡು ಶಾಸ್ತ್ರ ಹೇಳ್ಕೊಂತ ಕುಂತು ಬಿಡುದು. ಯಾಕ್ರಿ? ಹೌದಿಲ್ಲ? ವಾಸನ ಹೋಗಿರೋದಿಲ್ಲ. ಹಿಂಗಾಗಿ ಅನಾಹುತ ಆಗ್ತಾವು. ಹೌದಿಲ್ಲ? ನೋಡ್ಕೊಂಡಿರೋದು ಏನೇನ್ ಮಾಡಿದ್ರೆ ಏನಾಕೈತಿ. ಮನದಲ್ಲಿ ಗೃಹಸ್ಥ ಜೀವನ ಭದ್ರವಾದದ್ದು. ಅಲ್ಲಿ ನಿನ್ನ ಕರ್ತವ್ಯಗಳನ್ನು ನೀನು ಜವಾಬ್ದಾರಿತವಾಗಿ ಅವನು ಈಡೇರಿಸು. ನೀ ಪಲಾಯನವಾದ ಮಾಡಕ್ ಹೋಗ್ಬೇಡ. ಎದುರಾಗ ಏನೈತೆ ಅಂತ ತಿಳ್ಕೊಂಡು ಅಲ್ಲಿ ಸರಿಯಾದ ರೀತಿಯಿಂದ ಕರ್ತವ್ಯ ಕರ್ಮಗಳನ್ನು ಮಾಡಿ ಯಾಕ್ರಿ ಅಲ್ಲಿ ಅದನ್ನು ಗೆದ್ದು ಯಾಕ್ರಿ ಪ್ರಪಂಚ ಸಾಧುನಿ ಪಾರಮಾರ್ಥ ಸಾಧವ ಅಂತ. ಅದರಾಗ ನೀನು ಅಲ್ಲಿ ನಡ್ಕೊಳಕಲಿ. ನಿನ್ನ ಮನ್ಯಾನ ಮಂದಿ ಕೂಡ ಮೊದಲು ನಡ್ಕೋ ಸರಿಯಾಗಿ. ಅದಿಲ್ಲ ಅಂದ್ರೆ ಜಗತ್ತಿನ ಕೂಡ ನಡ್ಕೊಳಕ್ ಬರ್ತೈತಿ. ಇಲ್ಲಿ ಸಲ್ಲದ ಜನರು ಅಲ್ಲಿ ಸಲ್ಲುವರು ಏನಯ್ಯ ಅಂದ್ರೆ ಅದಕ್ಕೆ ಬಸವಣ್ಣವ್ರು ಹೇಳ್ಯಾರಿಲ್ಲ,
ನಿನಗೆ ಬಾಳೆ ಮಾಡಕ್ಕೆ ಬರುವಲ್ಲ ನಿನಗೆ ಸರಿಯಾಗಿ. ಸಾಲ ಆಗದಂಗೆ ತೊಂದರೆ ಆಗದಂಗೆ ಇನ್ನೊಬ್ರಿಗೆ ಅದ್ರ ಬರೀ ಇನ್ನೊಬ್ರಿಗೆ ಪಲ್ಯಕ್ಕೆ ಹೋಗೋದು, ಇನ್ನೊಬ್ರ ಮನೆ ಇದಕ್ಕೆ ಹೋಗೋದು, ಇದನ್ನ ಮಾಡ್ತೈತಿ. ಮತ್ತೊಂದು ಹೆಸನೇ ಇಲ್ಲ. ಹೌದಿಲ್ಲ? ನಂದು ಇನ್ನೊಬ್ರನ್ನ ಬೇಡ್ಲಂಗ ನಂದೊಳಗೆ ನಾ ಇರ್ಬೇಕಪ್ಪ ಯಾವಾಗ್ಲೂ. ನಾವು ಇನ್ನೊಬ್ರಿಗೆ ಬಾಯಿ ತೆಗಿದಂಗೆ ಹಂಗೆ ನನ್ನ ವ್ಯವಸ್ಥಾನ ಮಾಡ್ಕೊಂಡು ಇದನ್ನ ನಾವು ಸಾಧಿಸ್ಬೇಕು. ಇನ್ನೊಬ್ಬರು ಅವಲಂಬಿಸ್ಕೊಂಡು ಇದನ್ನ ಮಾಡಕ್ ಹೋಗ್ಬಾರ್ದು. ನಿಮ್ಮ ಮನೆಗೆ ಕೂಳ್ತಿಂದ ಇದನ್ನು ಸಾಧಿಸ್ಬೇಕು ಅಂತಿರೋದು. ನಮ್ಮಪ್ಪ ತನ್ನ ಮನೆಗೆ ಕೂಳ್ತಿಂದ ಇದನ್ನು ಸಾಧಿಸಿದ್ವು. ಏನು ಮಂದಿ ಮನೆಗೆ ಅಡ್ಡಾಡಿದ್ವು. ಅಲ್ಲಿ ನಡೀಪ ಹೋಗು ನಡಿ, ಪ್ರಸ್ತ ಐತಿ ನಡಿ, ಇನ್ನು ಹೋಗು ನಡಿ ಅಲ್ಲಿ. ಅದಿಲ್ಲ, ಅದೇ ಬಾಯಿ ತಗೊಂಡು ಕುಂಡ್ರಾಕ್ ಹೋಗ್ಬೇಡ. ಅದು ಪ್ರೀತಿಗೆ ಕೊಟ್ಟರೆ ಅಷ್ಟೇ ತಗೋದು, ಇಲ್ಲ ನಾವಾಗಿ ಅದನ್ನ ಇಚ್ಛಾ ಮಾಡಕ್ ಹೋಗೋದೆ. ಅದನ್ನ ಪ್ರೇಮದಿಂದ ಅವರಿಗೆ ಸಂತೋಷ ಆಗೋ ಸಂಬಂಧ ಅವನ್ನ ಮಾಡೋದಿಷ್ಟ. ಇನ್ನೊಬ್ಬರ ಮ್ಯಾಗ ಅವಲಂಬನ ಮಾಡಕ್ ಹೋಗ್ಬೇಡ. ನಿನ್ನ ಜೀವನ ಇನ್ನೊಬ್ಬರಿಗೆ ಹೊರೆ ಆಗ್ಬೇಡ. ನಿನ್ನದನ್ನೋದ್ರೊಳಗೆ ಅಷ್ಟೇ ನೀನು ನೋಡ್ಕೋ, ಅನ್ಯದ್ರಾಗ ಹೆಣಿಕೆ ಆಗಕ್ಕೆ ಹೋಗ್ಬೇಡ. ಏನ್ ಹಂಗೆ ಇದ್ದಾಗ ಇದನ್ನ ಸಾಧಿಸಾಕ ಬರ್ತೈತಿ. ಇನ್ನೊಬ್ಬರ ಈ ಆಶೆ ಮಾಡಕ್ಕೆ ಅನ್ಯ ಧನ ಸ್ತ್ರೀ ಪುರುಷರ ಕಾಂಕ್ಷೆ ಏನ್ ಮಾಡ್ತೈತಿ? ಇದು ಪರಿಬಿಡದಿ ಪಾತಕಗಳು ಪಶು ಪಕ್ಷಿಗಳ ಯೋನಿಯೊಳಗೆ ಎಳೆದೊಯ್ದು ಪುಟ್ಟಿಸುವ ವಚನದೋಳು ಎಡಬಿಡದಿರಿ. ಎಂತೊಲಿವನೋ ತನಗಿನ್ನೆಂತೊಲಿವನೋ. ಹೆಂಗಾಕೈತಿ ನಿನಗಿದು? ಅನುಭವ ಬರುದಿಲ್ಲಪ್ಪ. ನೀನು ಪ್ರಾರಬ್ಧ ಎಲ್ಲಿ ನಮ್ದು ಏನಿರ್ತೈತಿಪ್ಪ, ನಮ್ದು ಎಷ್ಟರಾಗ ಎದೃಚ್ಛ ಲಾಭ ಸಂತುಷ್ಟಿ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರಿ. ನಾವು ಅವ್ರಂಗ ಆಗ್ಬೇಕು, ಹೆಚ್ಚಿಂದ ನಾವು ಹಂಗೆ ಮಾಡ್ಬೇಕು ಅನ್ನೋ ಇಚ್ಛಾ ಎಂದು ಮಾಡಬೇಕು. ಪ್ರಾರಬ್ಧ ಪ್ರಕಾರ ಇದ್ದೇ ಇರ್ತೈತಿ. ಬಂದ ಒದಗಿ ಎಲ್ಲಿದ್ರು ನೀನು ಬಂದು ಒದಗ್ತೈತಿ. ಏನು ಇದು ಇರ್ಲಿಲ್ಲ ಅಂದ್ರೆ ನೀ ಏನು ಎಣ್ಣೆ ಹಚ್ಕೊಂಡು ಮಣ್ಣಾಗ ಉಳ್ಳಾಡಿದ್ರು ನಿನಗೆ ಬರ್ಬೋದು. ಏಟ್ ಹತ್ತದ ಅಟ್ಟ ಹತ್ತದ. ನೀ ಎಷ್ಟು ಕಮಾಯಿ ಮಾಡ್ತಿರ್ತೈತಿ ಅದು ಏನಪ್ಪ, ಇದು ಎಷ್ಟು ಬಡ್ಕೊಂಡ್ರೆ ಮತ್ತು ಹಿಂಗೈತದೆ. ಹೌದಿಲ್ಲ? ಮಾಡಿದ ಕರ್ಮ ಎಷ್ಟಿರ್ತೈತಿ ಅಷ್ಟೇ ನಿನಗೆ ಸಿಕ್ತು. ನೀನು ಭಾಗಿ ಭೋಗ ತಾರತಮ್ಯ ಎಷ್ಟೈತಿ ಅಷ್ಟೇ. ನಾವು ಇನ್ನೊಬ್ಬರು ನೋಡಿ ಅವ್ರಂಗೆ ಆಗ್ಬೇಕಂದ್ರೆ ಹುಲಿ ಬಣ್ಣ ನೋಡಿ ನರಿ ಮೈ ಸುಟ್ಕೊಂಡಂಗೆ ಆಕೈತಿ. ಹೌದಿಲ್ಲ? ಹಂಗೆ ಮಾಡಕ್ಕೆ ಹೋಗ್ಬೇಡ. ಬಡವ್ರನ್ನ ಕಂಡು ಬಾಳೆ ಮಾಡು. ಏನು ಇಲ್ದವ್ರದಾರ ಇವತ್ತು, ಮನಿ ಸಹಿತಿಲ್ಲ ಅವ್ರಿಗೆ. ಹೌದಿಲ್ಲ? ಏನು ಇಲ್ಲ, ಎಷ್ಟು ಆರಾಮದಾರ ನೋಡ್ರಿ. ಅವ್ರ ಜೀವನ ನೋಡ್ರಿ ನೀವು. ಏನು ಹೊಲ ಐತಿ, ಇದ್ರ ಹೆಸರ್ಲೆ ಎಲ್ಲ ಐತಿ, ದೊಡ್ಡ ಉತ್ಪನ್ನ ಐತಿ, ಇದಕ್ಕೆ ನೆಮ್ಮದಿನ ಇಲ್ಲ, ಸಮಾಧಾನನೇ ಇಲ್ಲ. ಏನು ಇಲ್ದವ್ರು ಹೆಂಗದಾರ ನೋಡಂಗಾರ. ಅವ್ರು ಆರಾಮ್ ಅದಾರ, ಮಸ್ತ್ ಅದಾರ ಅವ್ರು. ಯಾಕ್ರಿ? ಆರಾಮ್ ನಿದ್ದೆ ಮಾಡ್ತಾರ ಅವ್ರು. ನೀ ಎಲ್ಲ ಇದ್ರ ನನ್ನ ಹೆಸರ್ಲೆ ಇದ್ರೆ ನಾ ಬದುಕ್ತೇನೆ ಅಂತ ನೀ ತಿಳ್ಕೊಂಡು ಯಾವ್ದು ಹೆಸರ್ಲೆ ಇದ್ದವ್ರು ಬದುಕ್ತಾರಿಲ್ಲ ಈಗ. ಅವು ತನ್ನ ಹೆಸರಲ್ಲೇ ಹಚ್ಕೊಂಡಿರ್ತಾವ ಪಶು ಪಕ್ಷಿಗಳೆಲ್ಲ ಇವು. ಯಾಕ್ರಿ? ಅವು ಬದುಕ್ತಾವಿಲ್ಲ. ನೀ ನನ್ನ ಹೆಸರ್ಲೆ ಇದ್ರಲ್ಲಿ ಹ್ಯಾಂಗ ಹೋಯಪ್ಪ, ನಂದು ಏನು ಇಲ್ಲ, ನಂದು ಹಂಗ ಮರದಿರ್ತೈತೆ. ಹಂಗ ಅದು ಎದಕ್ ಬೇಕಾಗೈತಿ? ಪ್ರಾರಬ್ಧ. ಧೈರ್ಯ ತಾಳು. ಧೈರ್ಯಮ್ಮ ಅವಲಂಬ್ಯ. ಅದ್ರ ಮ್ಯಾಗ ಧೈರ್ಯದ ಮ್ಯಾಗ ಅವಲಂಬನ ಮಾಡಿ ಧೈರ್ಯ ತಾಳು. ಮಹಾತ್ಮರು ಹೇಳಿದಂಥ ವಿಚಾರಗಳನ್ನು ಕೇಳಿ ಧೈರ್ಯ ತಾಳು. ನಿನ್ನ ಬಗ್ಗೆ ಇದ್ದಂಥ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡು. ಅಧ್ಯಾಸಂ ಅಪನಯಂ ಕುರು ಅಂತ. ಮೊದಲು ಇದನ್ನು ಕಳ್ಕೊಳ್ಳಿಕ್ಕೆ ನೀ ಪ್ರಯತ್ನವನ್ನು ಮಾಡು. ಇದೇ ನಮ್ಮ ಜನ್ಮದ ಲಾಭ, ಮನುಷ್ಯನ ಜನ್ಮಕ್ಕೆ ಬಂದದ ಲಾಭ. ಪ್ರಾರಬ್ಧ ಶರೀರ ಚರಿತಾರ್ಥವಾಗಿ ನಡೀತೈತೆ. ಅದು ಏನೇನು ಉಣ್ಬೇಕು, ಏನೇನು ತಿನ್ಬೇಕು ನೀ ಅದು ಮೊದಲ ನಿರ್ದಿಷ್ಟ ಆಗಿಬಿಟ್ಟತಿ. ಇಂಥಾದ ತಿನ್ಬೇಕು ನೀ. ಆ ಧಾನ್ಯಗಳ ಹೆಸರು ಬರೆದು ಬಿಟ್ಟತಿ ಅವಕ್ಕೆ. ನೀ ತಿನ್ಬೇಕು, ಇದನ್ನ ಉಣ್ಬೇಕು. ಇವತ್ತು ಅಲ್ಲಿ ಸಿಗ್ಬೇಕು, ಅಲ್ಲೇ ಹೋಗೇ ತಿನ್ಬೇಕು ನೀ. ಹೌದಿಲ್ಲ? ನಿಮ್ಮ ಮನೆಯಿಂದ ನಿನಗೆ ಇವತ್ತು ಸಿಗುದಿತ್ತಂದ್ರೆ ಎಲ್ಲಿ ಇರ್ತೈತಿ ಅಲ್ಲಿ ಎಳ್ಕೊಂಡು ಹೋಗಿ. ನಿನ್ನ ಅದು ಋಣ, ಅನ್ನದ ಋಣ ಎಳ್ಕೊಂಡು ಹೋಗ್ತೈತಿ ನಿನ್ನಲ್ಲಿ. ನೋಡ್ರಿ ನೀವು ಬೇಕಾರೆ. ಇಲ್ಲಿ ಭಾಗ ಐತಿ. ಅವು ಮನ್ಯಾಗಿಟ್ಟು ತಿನ್ನಾನಾಗಲಿಲ್ಲ, ಅದು ಎಷ್ಟು ಮಾಡಿ ಕಮ್ಮಗ ಮಾಡಿಟ್ಟಿತ್ತಪ್ಪ, ಏನು ನಮಗೆ ಆಗಲಿಲ್ಲ ಇವತ್ತಲ್ಲಿ. ಇಲ್ಲಿ ಬರೋದು ಆಯ್ತು ಪಾಳೆ, ಅಲ್ಲಿ ತಿನ್ನು ಪಾಳೆ ಬರ್ತದೆ. ಆ ಹೆಸರು ಬರ್ದೈತೈತಿ, ಅಲ್ಲಿ ಹೋಗಿ ತಿನ್ಬೇಕು ನೀವು. ಏನು ಅದಕ್ಕೆ ಹೇಳಕ್ ಬರೋದಿಲ್ಲ. ಶರೀರ ಪ್ರಾರಬ್ಧ ಎಲ್ಲೆಲ್ಲಿ ಇರ್ತೈತಿ. ಇದ್ರ ಕಡೆ ಲಕ್ ಕೂಡ ನೀ ಅದು ಹೆಂಗಾರ ಯಾಕೆ ಇರ್ಬೋದು, ಹೆಂಗೆ ನಡೆದ್ರು ಬರೋಬ್ಬರಿ ಅನಿಸ್ತೈತಿ. ನಿನ್ನ ನಿಜದ ಕಡೆ ಒಂದು ಲಕ್ಷ ಕೊಟ್ಟು ಇದ ಅಭ್ಯಾಸದಾಗ ತೊಡಗ ನೀ. ಒಂದು ಉತ್ಕಟ ಇಚ್ಛಾ ಇದ್ರೆ ಬರ್ತೈತಿ ಅದ್ರ ಕಡೆ ಲಕ್ಷ ಕೊಡಾಕ. ನಮ್ಮ ಲಕ್ಷ್ಯ ಎಲ್ಲ ಎಲ್ಲೈತಿ? ಬಾಳೆ ಮಾಡಿ ಸುಖ ಹೊಂದಬೇಕು ಅನ್ನೋದೈತಿ. ಇನ್ನೂ ಅದ್ರಾಗ ಆಸಕ್ತಿ ಐತಿ. ಇರ್ಲಿ, ಅದು ಹೊರಗಿರ್ಲಿ, ಹೊರಗೆ ಬಿಡಾಕ್ ಹೋಗ್ಬೇಡ. ಒಳಗೆ ಅದನ್ನ ಹಿಡಿಯಾಕ ಹೋಗ್ಬೇಡ. ಏಟು ತುದಿಮೆಟ್ಟಿನ ಮ್ಯಾಗ ಅಟ್ಟಾಗ ಹೇಳ್ತಾನ, ಪೂರಾ ಅದ್ರಾಗ ಮುಣಗಾಕ್ ಹೋಗ್ಬೇಡ. ತುದಿಮೆಟ್ಟಿನ ಹೇಳ್ತಾನ, ಪೂರಾ ಅದ್ರಾಗ ಮುಣಗಿದೆ ಅಂದ್ರೆ ಕಡೆಕ್ ಆಗೋದು ಭಾಳ ಕಠಿಣ ಐತಿ. ಪೂರಾ ವಾದೆ ಅಂದ್ರೆ ಅದಿಲ್ಲ. ಯಾರು ನಿನಗೆ ಅದನ್ನ ಎಬ್ಸವ್ರು ಯಾರು? ನೀನು ಅದ್ರಾಗ ಮುಣಗಿದೆ ಅಂದ್ರೆ. ಅದಕ್ಕೆ ಏಟು ಒಟ್ಟ ಇದ್ದೂ ಇಲ್ಲದಂಗೆ ಇರ್ಬೇಕು. ಹಂಗೆ ಮಾಡಬೇಕು ಬಾಳೆ ನೋವು ಅಂತ.
ಏನ್ ಕಮಲದ ಎಲೆ ಅದ್ರಾಗ ಐತಂದ್ರೆ ಒಂದು ಎನಿ ಹತ್ತದಂಗೆ ಹೆಂಗೈತೆ ಅದು ಕಮಲ ಪತ್ರ ಮೇವಾಂಬಸಿ ಹಂಗೆ ನಾವು ಎಲ್ಲ ಸಕಲ ಸಂಸಾರದ ಬಾಳೆದಾಗ ಅದೇ ಒಂದು ಸುದ ಇದ್ದು ಇಲ್ಲದಂಗೆ ಹಚ್ಕೊಳ್ದಂಗೆ ಇರಕ್ಲಿ ಅಂತ ಪೂರ ಅದ್ರಾಗ ಮುಣಗಾಕ್ ಹೋಗ್ಬಿಡತ್ತ. ಏನ್ ಇದ್ರ ಕಡೆ ಯಾವಾಗಲೂ ಇರ್ಬೇಕು. ಇದ್ರ ಕಡೆ ಎಲ್ಲ ಕೊಟ್ಟು ಅದನ್ನ ನೀ ಮಾಡ ಅಂದ್ರೆ ನಿನ್ನ ಬಾಳೆ ಸುರಕ್ಷಿತವಾಗಿ ಅದು ನಡಿತೈತಿ. ಏನ್ ಹೆಂಗ್ ನಡೆದ್ರು ಅದು ಬರಬರಿ ಅನಿಸ್ತೈತಿ. ಇದ್ರ ಕಡೆ ಎಲ್ಲ ಕೊಡೋದು ಬಿಟ್ಟೆ ಅಂದ್ರೆ ನಿನಗೆ ಚಿಂತೆ ಐತಿ ನೋಡ್ರಿ ಹೆಂಗೋ ಯಪ್ಪ ಇನ್ನು ಮಾಡೋದು. ಇದ್ರ ಕಡೆ ಎಲ್ಲ ಕೊಟ್ಟೆ ಅಂದ್ರೆ ಏನ್ ಬೇಕಾದ್ ಬಂದ್ರು ಬರ್ಲಿ ಅದಂತ. ಗೋವಿಂದನ ದಯ ಒಂದಿರ್ಲಿ ಅಂದ್ರೆ ನಿನ್ನ ಸ್ವರೂಪದ ಎಚ್ಚರಿಕೆ ಒಳಗಿರ್ಲಿ. ಏನ್ ಬೇಕಾದ್ ಪ್ರಾರಬ್ಧಕ್ಕನುಸಾರ ಬಂದಾವ, ಅದು ಉಳಿದಿಲ್ಲ ಹೊಕ್ಕೈತಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಏನಾಗುದೆಲ್ಲ ಆಕೈತಿ, ಏನಾಗ್ಬೇಕಾಗೈತಿ ಅದಾಗೈತಿ, ಆಗಬಾರ್ದು ಆಗಿಲ್ಲ ಅಂತ ತಿಳಿದು ಧೈರ್ಯ ತಾಳಿ ನಿನ್ನ ಕೆಲಸ ನೀ ಮಾಡ್ಕೊ. ಏನ್ ಹಂಗಾಗಿದ್ರೆ ಹಿಂಗಾಕಿತ್ತೋ ಹಿಂದಿನ ನೆನಪು ಮಾಡ್ಕೊಂತ ಕುಂಡ್ರಾಕ್ ಹೋಗ್ಬೇಡ. ಕಳೆದು ಹೋದ ಘಟನೆಗಳನ್ನ ಚಿಂತೆ ಮಾಡಕ್ ಹೋಗ್ಬೇಡ. ಮುಗಿದು ಹೋದ ಕಥೆ ಅದು. ಅದರಿಂದ ಮಾಡೋದು ಏನೂ ಲಾಭ ಇಲ್ಲ. ಅದನ್ನ ಮಾಡೋದ್ರಿಂದ ಇನ್ನು ಮುಂದೆ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳಿ. ಹೌದಿಲ್ಲ? ಅದನ್ನು ನಾವು ಮುಂದೆ ಏನು ಮಾಡ್ಕೋಬೇಕಾಗಿದೆ, ನಮ್ಮ ನಿಜವನ್ನು ನಾವು ತಿಳ್ಕೊಳ್ಳೋ ಮಹಾತ್ಮರು ಹೇಳಿದ ಮಾರ್ಗದರ್ಶನ ಅದನ್ನು ನಾವು ಹೊಂದಬೇಕಾಗೈತಿ. ದಿನನಿತ್ಯ ಅವ್ರು ಹೇಳುವಂಥ ವಿಚಾರಗಳನ್ನು ಶ್ರವಣ ಮನನ ನಿಧಿಧ್ಯಾಸನ ಮಾಡ್ಕೊಂತ ಈ ಶರೀರ ಹೋಗೋದ್ರೊಳಗಾಗಿ ಆ ಸ್ಥಿತಿಯನ್ನು ನಾವು ಹೊಂದಬೇಕಾಗೈತಿ, ಮುಟ್ಟಬೇಕಾಗಿದೆ. ನಮ್ಮೂರು ನಮ್ಮ ಮನೆ ಸೇರ್ಬೇಕಾಗೈತಿ. ಹೊತ್ತು ಮುನುಗುರಾಗೆ ಹೌದಿಲ್ಲ? ಹೊತ್ತು ಮುನುಗುರಾಗೆ ಊರು ಮುಟ್ಟೋ ಯೋಜನೆ ಮಾಡ್ಕೋರಿ. ಬಂದೈತಿ ಈಗ ಹೊತ್ತು ಮುನುಗಾಕ ಬಂದೈತಿ. ಯಾಕ್ರಿ ಮತ್ತೇನು ಕತ್ಲ ಆವರಿಸ್ತೆ ಅಂದ್ರೆ ಮುಗಿದು ಹೋಗ್ತೇನೆ. ಬೆಳಗಿನಾಗ ದಾರಿ ಸಿಗೋದಿಲ್ಲ ನಿನಗೆ. ಈಗ ಪಾರಾಗಿ ಈಗ ನಿನ್ನ ಊರಿನ ದಾರಿ ಯಾವ್ದೈತಿ, ಸುಖದ ದಾರಿ ಯಾವ್ದು, ದುಃಖದ ದಾರಿ ಯಾವ್ದು ನೋಡ್ಕೊ. ಅದೇ ವ್ಯಸನದಾಗ ಯಾವಾಗ ಇತ್ತು ಅಂದ್ರೆ ಅದು ನಿನಗೆ ಸಿಗ್ತೈತಿ. ಯಾರ್ಯಾರಿಗೆ ಯಾವ ವ್ಯಸನ ಇರ್ತೈತಿ ಅವ್ರು ಅದ ಬೆನ್ನ ಹತ್ತಿ ತಿರುಗು ಪಾಳೆ ಬರೀ ಇಂದ್ರಿಯ ಸಂಪರ್ಕಕ್ಕೆ ಹೋಗೋದು ವ್ಯಸನ ಇದ್ದಾವ ಬರೀ ಅದನ್ನ ಹುಟ್ಟಾಕಸ್ತೈತಿ ನೀನು ಅಂತಲ್ಲೇನ. ಚಟದ ವಾಸನ ಏನದ ನೋಡ್ರಿ ಅಲ್ಲೇ ಹುಟ್ಟಾಕಸ್ತಿ ಎಳ್ಕೊಂಡು ಹೋಗಿ ನೀನು. ಅದ್ರಾಗ ಏನೂ ಲಾಭ ಇಲ್ಲ ಅನ್ನೋದು ಹೊಳಿಬೇಕಲ್ಲ ನಮ್ಗೆ. ಅದು ಹಿತ ಆಯ್ತು ಏನೋ ಹಿತ ಐತಿ. ಅದನ್ನ ಮಾಡೋದ್ರಿಂದ ಏನು ಲಾಭ ಆಗೈತಿ? ಇಲ್ಲಿ ತನಕ ಮಾಡ್ಕೊತ ಬಂದೇನಲ್ಲ, ಜನ್ಮ ಹೋಗೋ ತನಕ ಏನೂ ಲಾಭ ಆಗಿಲ್ಲ. ಹಂಗಾರೆ ಅದ್ರ ಹಿಂದೆ ಬಿಡೋದ್ರಿಂದ ಏನು ಲಾಭ ಐತಿ ನೋಡು. ಹಿಡಿಯೋದ್ರಿಂದ ಏನು ಹಾನಿ ಐತಿ, ಬಿಡೋದ್ರಿಂದ ಏನು ಲಾಭ ಐತಿ ನೋಡು. ಆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು. ಅವ್ರೇನು ಚಂದಕ್ಕೆ ಬಿಟ್ರನ್ರಿ ಅದನ್ನ ಎಲ್ಲ ಇದ್ದು ಅದ್ರ ಬಗ್ಗೆ ಯಾಕೆ ಅದನ್ನು ಮಾಡಿಲ್ಲ ಅವ್ರು ಅಂದ್ರೆ ಏನೂ ಲಾಭ ಇಲ್ಲ ತಿಳಿದು ಕೈ ಬಿಟ್ರದ. ಏನು ಕಡಿಮೆ ಇತ್ತು ಅವ್ರಿಗೆ? ಬೇಕಾದಿತ್ತು, ಬೇಕಾದ್ ಮಾಡುವುದಿತ್ತು, ಮಜಾ ಮಾಡುವುದಿತ್ತಿಲ್ಲ. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದೇವು, ಏನೂ ಲಾಭ ಇಲ್ಲ ಅಂತ ತಿಳಿದು ಹಿಂದಕ್ಕೆ ಸರೋದು. ಎಲ್ಲದರ ಬಗ್ಗೆ ಆ ವಿವೇಕ ಉದಯ ಆದಾಗ ಬರ್ತೈತಿ. ಹಿಂದಕ್ಕೆ ಸರಿಯಾಗಿ ವಿವೇಕ ಉದಯ ಆದಾಗ ಆಗದ ಹೊರತು ಉದಾಸೀನ ಭಾವ ಬರೋದನೇ ಇಲ್ಲ. ನಮ್ಗೆ ವೈರಾಗ್ಯ ಬರೋದನೇ ಇಲ್ಲ. ಆ ವೈರಾಗ್ಯ ಬರ್ಬೇಕಾದ್ರೆ ನಮ್ಮಲ್ಲಿ ವಿವೇಕ ಜಾಗೃತ ಆಗ್ಬೇಕು. ವಿವೇಕ ಜಾಗೃತ ಆಗ್ಬೇಕಾದ್ರೆ ವಿವೇಕವಂತರ ಸಂಘ ನಿರಂತರ ಬೇಕಲ್ಲಿ. ಜಡಬುದ್ಧಿ ಜಡ ಸಂಘದಾಗ ತೊಡಗಿದ ಅಂದ್ರೆ ಬರೇ ಇದ ಜಡ ಭಾವನ ಕೆಟ್ಟಕೈತಿ. ಅಂಥವ್ರ ಮಾತು ಕೇಳಿ ನನಗೂ ಬಾವಳೆದವ್ರ ಸುದ್ದಿ ಕೇಳೋ ಮಾತಾಡೋರು ಸುದ್ದಿಯಾಗ ಅಲ್ಲೇ ಕಾಲು ಕಳೆದೆ ಅಂದ್ರೆ ಅದ ನಿನಗೆ ಕೆಟ್ಟಕೈತಿ. ಇದರ ಅಭ್ಯಾಸ ಎಲ್ಲಿರ್ತೈತಿ? ಅಂಥವ್ರ ಸುಜನ ಗೋಷ್ಠಿಗಳು ಮಹಾತ್ಮರು ಹೇಳಿದಂಥ ವಿಚಾರಗಳನ್ನ ನೀ ಅಲ್ಲಿ ಕೇಳೋದು ಹೇಳೋದು ಮಾಡ್ಕೊಂತ ಹೋದ್ರೆ ಇನ್ನಲ್ಲಿ ಅವು ಜಾಗೃತ ಅಕ್ಕವು. ಬೇಕಾದಂಥ ಅಜ್ಞಾನ ಇದ್ದಾನಂದ್ರು ಆಕೈತಿ. ಮಾಡ್ಕೋರಿ. ನಮ್ಮಂಥವ್ರಿಗೆ ಎಂದ ಆಗ್ಬೇಕಂತ ನಿರಾಶಾವಾದಿ ಆಗ್ಬೇಡ. ಯತ್ನ ಮಾಡು, ಪ್ರಯತ್ನ ಮಾಡು, ಆಕೈತಿ. ಯಾರು ನಿಷ್ಠೆಯಿಂದ ಅವ್ರು ಹೇಳಿದಂಥ ಮಾತಿನ ನಂಬಿಕೆ ಇಟ್ಕೊಂಡು ಪ್ರಯತ್ನ ಮಾಡ್ತಾರೆ ಅವ್ರಿಗೆಲ್ಲ ಲಾಭ ಆಗೇ ಆಗ್ತೈತಿ. ಶ್ರದ್ಧಾ ಬೇಕಲ್ಲ, ನಂಬಿಕೆ ಅಂದ್ರೆ ಲಾಭ ಆಕೈತಿ ನೋಡ್ರಿ. ಬಿಡು.